ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಒಂದೊಂದು ಸಾರಿಯೂ ನಾವು ಕೂಡಿ ಬರುವಾಗ ನಮ್ಮ ಮೇಲೆ ಕರುಣೆಯಿಂದ ಇರುವಂಥ ದೇವರೇ, ನಮಗೆ ದಯಾಪರನೇ, ಬಂದಿರುವಂಥವರೊಂದಿಗೆ ಮಾತನಾಡುವವರೇ, ನಿಮ್ಮ ವಾಕ್ಯದಿಂದ ಸಂಧಿಸುವವರೇ, ನಿತ್ಯ ಜೀವವುಳ್ಳ ವಾಕ್ಯವು ನಿಮ್ಮ ಬಳಿ ಉಂಟು ದೇವರೇ. ನಾವು ಬೇರೆ ಯಾರ ಬಳಿಗೆ ಹೋಗಲಿ ಅಪ್ಪ? ಉತ್ತಮವಾದಂಥ ಒಳ್ಳೆಯ ಪಾಲನ್ನು ಹೊಂದಿರುವಂಥವರೇ, ದೇವರೇ, ಬಚ್ಚಿಟ್ಟಿರುವಂಥ ಮನ್ನವನ್ನು ಕೊಡುವ ಆತನೇ, ಪರಲೋಕದಿಂದ ನಮಗೆ ದಯಪಾಲಿಸುವವರೇ, ನಿಮ್ಮ ದೂತರನ್ನು ಕಳುಹಿಸಿ ರೊಟ್ಟಿ ಹಾಗೂ ನೀರನ್ನು ಕೊಟ್ಟ ಹಾಗೆ ನಮಗೆ ಪರಲೋಕದಿಂದ ನಿಮ್ಮ ಪರಿಶುದ್ಧಾತ್ಮನನ್ನು ಕಳುಹಿಸಿ ನಿಮ್ಮ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯಕ್ಕಾಗಿ ನಾವು ಕಾದಿದ್ದೇವೆ ದೇವರೇ. ಬಲಹೀನರ ಮೂಲಕ ಬಲವಾಗಿ ಪ್ರಕಟವಾಗುವವರೇ, ಕೊರತೆಯುಳ್ಳವರ ಮೂಲಕ ಸಮೃದ್ಧಿಯಾಗಿ ಪ್ರಕಟವಾಗುವವರೇ, ಮಣ್ಣಿನ ಮೂಲಕ ಪ್ರಾಣವನ್ನು ಉಂಟು ಮಾಡಿದಂತಹ ದೇವರೇ, ನಮ್ಮ ಮಧ್ಯದಲ್ಲಿ ನೀವು ಪ್ರಕಟವಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಮನುಷ್ಯನನ್ನು ಮರೆ ಮಾಡಿ ದೇವರಾತ್ಮನು ಪ್ರಕಟವಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ. ಮತ್ತಾಯ 5:14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಈ ವಾಕ್ಯದಲ್ಲಿರುವಂತಹ ಕೆಲವು ಕಾರ್ಯಗಳನ್ನು ನಾವು ನೋಡಲಿದ್ದೇವೆ. ಇದು ನಮಗೆ ತಿಳಿದಿರುವಂಥ ವಾಕ್ಯವೇ. ಅದರಲ್ಲಿ ಕೆಲವು ಕಾರ್ಯಗಳನ್ನು ದೇವರು ನನಗೆ ತಿಳಿಸಿದ್ದನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಇದು ವಿಶ್ವಾಸಿಗಳ ಕುರಿತು, ನಿರ್ದಿಷ್ಟವಾಗಿ ಸೇವಕರ ಕುರಿತಾಗಿ, ಶಿಷ್ಯರ ಕುರಿತಾಗಿ, ಅಪೊಸ್ತಲರ ಕುರಿತು ದೇವರು ಹೇಳಿದಂಥ ಮಾತು. ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ ಎಂಬುದಾಗಿ ದೇವರು ಹೇಳುತ್ತಾರೆ. ಲೋಕಕ್ಕೆ ಬೆಳಕಾಗಿರುವುದು ಅಂದರೆ ಏನು? ಅದನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ದೇವರು ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಅವರ ಸೃಷ್ಟಿಯಲ್ಲಿ, ಅವರ ಕ್ರಿಯೇಷನ್ ಅಲ್ಲಿ, ಅದರಲ್ಲಿ ದೇವರು ಮೊದಲನೇದಾಗಿ ಉಂಟು ಮಾಡಿದ್ದೇನು? ಬೆಳಕು ಉಂಟಾಗಲಿ ಅಂತ ಹೇಳಿದರು. ಇದೇ ಫಸ್ಟ್, ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿದರು. ಹಾಗಾದರೆ ഇരുಳು ಅದಕ್ಕಿಂತ ಮುಂಚಿತವಾಗಿ ಇತ್ತು ಎಂಬುದಾಗಿ ಅರ್ಥ. ಅದಕ್ಕಿಂತ ಮುಂಚೆ ಕತ್ತಲಿತ್ತು. ಆ ഇരുಳನ್ನು ದೇವರು ಬೆಳಕಾಗಿ ಮಾರ್ಪಡಿಸಲು ಬಯಸುತ್ತಾರೆ. ಆದರೆ ഇരുಳು ಇನ್ನೂ ಒಂದು ಕಡೆ ಹಾಗೇ ಇದೆ. ದೇವರು ಬೆಳಕು ಉಂಟಾಗಲಿ ಅಂತ ಹೇಳಿದ್ರು ಕೂಡ ഇരുಳು ಒಂದು ಕಡೆ ಏನಾಗಿದೆ? ಇದೆ. ಬೆಳಕು ಸಂಪೂರ್ಣವಾಗಿ ಎಲ್ಲಾ ಕಡೆ ಬಂದಿಲ್ಲ. ಈಗ ನಾವು ಇಲ್ಲಿ ಕೂತಿದ್ದೇವೆ. ಇದೇ ಭೂಮಿಯಲ್ಲಿ ಇನ್ನೊಂದು ಕಡೆ ಏನಿದೆ? ഇരുಳಿದೆ. ಅವರು ഇരുಳಿಗೆ ಕತ್ತಲು ಎಂಬುದಾಗಿ ಹೆಸರಿಟ್ಟರು. ಹಾಗಾದರೆ ದೇವರು ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿದ್ದು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಮಾತ್ರ ಎಂಬುದಾಗಿ ನಾವು ತೆಗೆದುಕೊಳ್ಳಬೇಕಾ? ಅಥವಾ ಕೆಲವರಿಗೆ ಮಾತ್ರವಾ ಅಂದರೆ ಹಾಗಲ್ಲ. ಅದರ ಹಿಂದೆ ಇರುವಂತಹ ಆತ್ಮಿಕ ಸತ್ಯವನ್ನು ನಾವು ನೋಡಬೇಕು. ಕರ್ತನು ಕತ್ತಲೆಯನ್ನು ಉಂಟು ಮಾಡಿದ್ರ ಎಂದು ಕೇಳುವುದಾದರೆ, ಕತ್ತಲೆಯ ಆರಂಭದಲ್ಲಿ ಇತ್ತು ನೀವು ನೋಡುವಾಗ. ಆದರೆ ഇരുಳನ್ನು ಏನೆಂಬುದಾಗಿ ಹೇಳುತ್ತಾರೆ ಅಂದರೆ, ಕತ್ತಲೆ ಎಂಬುದಾಗಿ ಹೇಳುವುದಿಲ್ಲ, ಆಬ್ಸೆನ್ಸ್ ಆಫ್ ಲೈಟ್ ಎಂದು ಹೇಳುತ್ತಾರೆ. ಸೈಂಟಿಫಿಕ್ ಆಗಿ ಹೇಳುವಾಗ ಏನು ಹೇಳುತ್ತಾರೆ ಅಂದರೆ, ಬೆಳಕು ಇಲ್ಲದೆ ಇರುವುದಕ್ಕೆ ಹೆಸರೇ ഇരുಳು. ഇരുಳು ಎಂಬುದಾಗಿ ಒಂದಿಲ್ಲ. ഇരുಳು ಎನ್ನುವಂಥದ್ದು ಸೃಷ್ಟಿ ಮಾಡಲ್ಪಟ್ಟಿಲ್ಲ. ಬೆಳಕು ಇಲ್ಲದೆ ಇರುವುದರಿಂದ ഇരുಳು ಇದೆ. ಹಾಗೆಯೇ ಸೈಂಟಿಫಿಕ್ ಆಗಿ ಹೇಳುತ್ತಾರೆ. ಹಾಗಾದ್ರೆ ದೇವರು ಬೆಳಕು ಉಂಟಾಗಲಿ ಅಂತ ಹೇಳಿದರು. ಅದಕ್ಕೂ ಮುಂಚೆ ಆದಿಸಾಗರದ ಮೇಲೆ ಕತ್ತಲು ಇತ್ತು. ಹಾಗಂದ್ರೆ ಏನರ್ಥ? ದೇವರು ಈ ಭೂಮಿಯನ್ನು ನೋಡುವಾಗ ಒಂದು ಬೆಳಕು ಇಲ್ಲದೆ ಇರುವಂತ ಗುಣ. ಈಗ ಯೇಸು ಕ್ರಿಸ್ತನು ಇಸ್ರೇಲ್ಗೆ ಬರುತ್ತಾರೆ. 30 ವರ್ಷ ಅವರು ಯೆರೂಸಲೇಮ್ ಇಸ್ರಾಯೇಲ್ ಅಲ್ಲಿ ಇದ್ದಾರೆ. ಬೆತ್ಲೆಹೇಮಲ್ಲಿ ಹುಟ್ಟಿ ನಜರೇತಲ್ಲಿ ಬೆಳೆಯುತ್ತಾರೆ. ಯೋರ್ದಾನ್ಗೆ ಬಂದು ಅವರು ಅಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು, ವಾಕ್ಯ ಹೇಳುತ್ತದೆ, ಅವರು ಅಡವಿಗೆ ಹೋಗುತ್ತಾರೆ. ಅಡವಿಗೆ ಹೋಗಿ ಜನರಿಗೆ ಪ್ರಸಂಗ ಮಾಡುವುದಕ್ಕೆ ಗಲಿಲಾಯಕ್ಕೆ ಬರುತ್ತಾರೆ. ಅವರು ಬರುವಾಗ ವಾಕ್ಯ ಹೇಳುತ್ತದೆ, ಕತ್ತಲೆಯಲ್ಲಿದ್ದಂತಹ ಜನರು ದೊಡ್ಡ ಬೆಳಕನ್ನು ಕಂಡರು ಎಂಬುದಾಗಿ ಇದೆ. ಕತ್ತಲೆಯಲ್ಲಿದ್ದ ಜನರು ದೊಡ್ಡ ಬೆಳಕನ್ನು ಕಂಡರು. ಹಾಗಂದ್ರೆ ಏನರ್ಥ? ಅಲ್ಲಿಯ ತನಕ ಅವರು ಕತ್ತಲೆಯಲ್ಲಿದ್ರ ಅಂದ್ರೆ ಸ್ಪಿರಿಚುವಲ್ ಆಗಿ ಕತ್ತಲೆಯಲ್ಲಿದ್ರು. ಅವ್ರು ಹೇಗಿದ್ರು ಸ್ಪಿರಿಚುವಲ್ ಆಗಿ? ಹಾಗಂದ್ರೆ ಏನರ್ಥ? ಅದರ ಅರ್ಥ ಕತ್ತಲಲ್ಲ, ಆಬ್ಸೆನ್ಸ್ ಆಫ್ ಲೈಟ್. ಯೇಸು ಕ್ರಿಸ್ತನು ಇಲ್ಲದವರಾಗಿ ಇದ್ದರು, ದೇವರು ಇಲ್ಲದವರಾಗಿ ಇದ್ದರು. ಅದೇ ಬಹಳ ಮುಖ್ಯ. ಅವರು ಅಲ್ಲಿಯ ತನಕ ಸ್ನಾನಿಕನಾದ ಯೋಹಾನನು ಇದ್ದಾರೆ. ಗಮನಿಸಿ, ಅವರಿದ್ದಾರೆ. ವಾಕ್ಯವು ಕೊಡಲ್ಪಡುತ್ತದೆ, ಧರ್ಮಶಾಸ್ತ್ರವೂ ಇದೆ, ಆಲಯ ಇದೆ, ಎಲ್ಲ ಇದೆ. ಆದರೆ ಕತ್ತಲೆ ಇದೆ. ಅದೇ ಬಹಳ ಇಂಪಾರ್ಟೆಂಟ್. ಏನಿದೆ? ಕತ್ತಲೆ ಇದೆ. ಅದೇ ರೀತಿಯಾಗಿ ಇವತ್ತು ನಮಗೆ ಆಲಯ ಇದೆ, ಸೇವಕರುಗಳಿದ್ದಾರೆ, ಆನಂತರ ಲೋಕವನ್ನೇ ಕದಲಿಸುವಂತಹ ಸೇವಕರಿದ್ದಾರೆ. ಆದರೆ ಬೆಳಕು ಇದೆಯಾ? ಬೆಳಕು ಅಲ್ಲಿ ಇದೆಯಾ ಎನ್ನುವಂಥದ್ದೇ ಬಹಳ ಮುಖ್ಯ. ನಾವು ಏನಂದುಕೊಂಡಿದ್ದೇವೆ ಎಂಬುದಾಗಿ ಕೇಳುವುದಾದರೆ, ಸಾಮಾನ್ಯವಾಗಿ ಒಂದು ಆಲಯ ಅಥವಾ ಒಂದು ಚರ್ಚ್ ಎಂಬುದಾಗಿ ನೋಡುವಾಗ, ನಮ್ಮ ಚರ್ಚಲ್ಲಿ ಸಂದೇಶ ಚೆನ್ನಾಗಿರುತ್ತದೆ ರೀ, ಆರಾಧನೆ ಇದೆ, ಹಾಡುಗಳಿದೆ, ಎಲ್ಲ ಇದೆ. ನನ್ನ ಪ್ರಶ್ನೆ ಏನಂದರೆ, ಎಲ್ಲ ಇದೆ, ಆದರೆ ಬೆಳಕು ಇದೆಯಾ?
ಆ ಸ್ಥಳದಲ್ಲಿ ವಾಕ್ಯ ಹೇಳುತ್ತದೆ, ಆಲಯ ಇದೆ, ಆಲಯದಲ್ಲಿ ಯೇಸುವೆ ಹೋಗಿ ಅಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಅಲ್ಲಿ ವಿಧಾನಗಳು ಮಾಡಲ್ಪಡುತ್ತದೆ. ಆನಂತರ ಸ್ನಾನಿಕನಾದ ಯೋಹಾನನು ಬರುತ್ತಾರೆ, ಅಡವಿಯಲ್ಲಿ ಶಬ್ದ ಕೇಳಿಸುತ್ತದೆ, ಎಲ್ಲ ನಡೆಯುತ್ತದೆ. ಆದ್ರೆ ಬೆಳಕು ಇದೆಯಾ? ಅದೇ ಬಹಳ ಮುಖ್ಯ. ಅಲ್ಲಿ ಬೆಳಕು ಉಂಟಾಗಬೇಕು ಅಂದರೆ ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನಲ್ಲಿ ಬರಬೇಕಾಗಿದೆ. ಅವರು ಬರುವ ತನಕ ಅಲ್ಲಿ ಏನಿದೆ? ಕತ್ತಲೆಯೇ ಕಾಣಲ್ಪಡುತ್ತದೆ. ಆಲಯ ಇದ್ದರೂ ಯೇಸು ಇಲ್ಲದೆ ಇದ್ದರೆ ಕತ್ತಲೆ ಇರುತ್ತದೆ. ಸೇವಕರು ಸ್ನಾನಿಕನಾದ ಯೋಹಾನನ ಹಾಗೆ ಭಯಂಕರವಾದ ಸೇವಕರುಗಳಿದ್ದರೂ ಯೇಸು ಇಲ್ಲದೆ ಇದ್ದರೆ ಕತ್ತಲೆ ಇರುತ್ತದೆ. ಧರ್ಮಶಾಸ್ತ್ರದ ಪುಸ್ತಕ, ಹಳೆಯ ಒಡಂಬಡಿಕೆ, ತೋರ ಎಲ್ಲ ಇದೆ. ಆದರೆ ಅದೆಲ್ಲ ಇದ್ದು ಯೇಸು ಇಲ್ಲದೆ ಇದ್ದರೆ ಏನಿರುತ್ತದೆ? ಕತ್ತಲೆ ಇರುತ್ತದೆ. ಹಾಗಾದ್ರೆ ದೇವರೇನ್ ಮಾಡುತ್ತಾರೆ? ಈ ಕತ್ತಲೆಯನ್ನು ದೇವರು ನೀಗಿಸುವುದಕ್ಕೆ ಬಯಸುತ್ತಾರೆ. ಆ ಕತ್ತಲೆಯನ್ನು ಹೋಗಿಸುವುದಕ್ಕೆ ಯೇಸು ಕ್ರಿಸ್ತನೆನ್ನುವಂತ ಬೆಳಕು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಆದರೆ ಈ ಲೋಕವು ಅನೇಕ ಬೆಳಕನ್ನು ಇಟ್ಟುಕೊಂಡಿದೆ. ಅದೇ ಬಹಳ ಮುಖ್ಯ. ಈ ಲೋಕ ಬೇರೆ ಒಂದು ಬೆಳಕನ್ನು ಇಟ್ಟುಕೊಂಡಿದೆ. ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ. ಹಾಗೆ 15ನೇ ವಾಕ್ಯವನ್ನು ಕೂಡ ನಾವು ಓದೋಣ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ಈಗ ಕರ್ತನೇನು ಮಾಡುತ್ತಾರೆ? ಆಕಾಶ ಮಂಡಲದಲ್ಲಿ ದೀಪಗಳನ್ನು ಉಂಟು ಮಾಡುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಈಗಾಗಲೇ ಒಂದು ಬೆಳಕು ಇದೆ. ಈಗಾಗಲೇ ಏನಿದೆ? ಒಂದು ಬೆಳಕು ಇದೆ. ಈ ಬೆಳಕು ಇರುವಾಗ ಇನ್ನೊಂದು ಬೆಳಕು ಯಾಕೆ? ದೇವರು ಹೇಳುತ್ತಾರೆ, ಬೆಳಕು ಉಂಟಾಗಲಿ ಅಂದನು. ಬೆಳಕು ಉಂಟಾಯಿತು, ಪ್ರಕಾಶವೂ ಇದೆ. ಆದರೆ ಅದೇ ಸಮಯದಲ್ಲಿ ದೇವರು 4ನೇ ದಿನದಲ್ಲಿ ದೇವರೇನು ಮಾಡುತ್ತಾರೆ? ಆಕಾಶ ಮಂಡಲದಲ್ಲಿ ಸೂರ್ಯ ಚಂದ್ರನನ್ನು ಉಂಟು ಮಾಡುತ್ತಾರೆ. ಅದರ ಮುಂದಿನ ವಾಕ್ಯ ಹೇಳುತ್ತದೆ, ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, 2 ದೊಡ್ಡ ಬೆಳಕನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ಹಾಗಾದ್ರೆ ಈ ಬೆಳಕು ಯಾತಕ್ಕಾಗಿ? ಚೆನ್ನಾಗಿ ಗಮನಿಸಿರಿ. ಈ ಬೆಳಕು ಯಾತಕ್ಕಾಗಿ? ಈಗಾಗಲೇ ಒಂದು ಬೆಳಕು ಇದೆಯಲ್ಲ, ಯೇಸು ಕ್ರಿಸ್ತನೆನ್ನುವಂತ ಬೆಳಕು ಇದೆಯಲ್ಲ. ಯೇಸು ಕ್ರಿಸ್ತನೆನ್ನುವಂತ ಬೆಳಕು ಏನೆಂಬುದಾಗಿ ನಾನು ನಂತರ ಹೇಳುತ್ತೇನೆ. ಯಾಕಂದ್ರೆ ನಾವು ಮತ್ತಾಯದಲ್ಲಿ ಓದಿದ್ದೇವೆ, ಯೇಸು ಪ್ರಸಂಗ ಮಾಡುವಾಗ ಕತ್ತಲೆಯಲ್ಲಿದ್ದಂತ ಜನರು ದೊಡ್ಡ ಬೆಳಕನ್ನು ಕಂಡರು. ಹಾಗೆ ನೋಡುವಾಗ ಈ ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿದ್ರಲ್ಲ. ಹಾಗೆ ಇರುವಾಗ ಈ ಸೂರ್ಯ, ಚಂದ್ರ, ನಕ್ಷತ್ರ ಇದೆಲ್ಲ ಯಾಕೆ? ಅದು ಕೂಡ 4ನೇ ದಿನದಲ್ಲಿ ಉಂಟು ಮಾಡುತ್ತಾರೆ. ಮೊದಲ 3 ದಿನಗಳಲ್ಲಿ ಒಂದೊಂದರ ಹಿಂದೆಯೂ ಕೂಡ ಒಂದು ಆತ್ಮಿಕವಾದ ಸತ್ಯ ಇದೆ. ಪೇತ್ರನ ಪುಸ್ತಕದ ಪ್ರಕಾರ ಒಂದು ದಿನ ಯಾವುದಕ್ಕೆ ಗುರುತಾಗಿ ಇದೆ? 1000 ವರ್ಷಕ್ಕೆ ಗುರುತಾಗಿ ಇದೆ. ಹಾಗಾದ್ರೆ 4ನೇ ದಿನ ಎನ್ನುವಂಥದ್ದು 4000 ವರ್ಷ. ನೀವು ಕರೆಕ್ಟ್ ಆಗಿ ಗಮನಿಸಿ ನೋಡುವುದಾದರೆ ದೇವರು ಆದಿಯಲ್ಲಿ ಇದ್ದಾರೆ, ಅನಾದಿ ದೇವರು. ಈ ಲೋಕ ಉಂಟಾದ ಅಂದಿನಿಂದ ಇದ್ದಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. 4000 ವರ್ಷದಿಂದ ದೇವರು ನಡೆಸುತ್ತಲೇ ಇದ್ದಾರೆ. ಆದರೆ 4000 ವರ್ಷದಲ್ಲಿಯೇ ಸರಿಯಾಗಿ 4000 ವರ್ಷದಲ್ಲಿಯೇ ಯೇಸು ಕ್ರಿಸ್ತನು ನೀತಿಯ ಸೂರ್ಯನಾಗಿ ಉದಯಿಸುತ್ತಾರೆ. ಕರೆಕ್ಟಾಗಿ 4000 ವರ್ಷದಲ್ಲಿ ಯೇಸು ಮಲಾಕಿಯ ಪುಸ್ತಕದಲ್ಲಿ ಓದುತ್ತೇವೆ ಅಲ್ವಾ? ಮಲಾಕಿಯ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡೋಣ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಚೆನ್ನಾಗಿ ಗಮನಿಸಿರಿ, ಬೆಳಕು ಇದೆ. ಆದರೆ ಸೂರ್ಯವು ಯಾತಕ್ಕಾಗಿ ಅಂದರೆ ಭೂಮಿಯ ಮೇಲೆ ಪ್ರಕಾಶಿಸಲಿ. ಹಾಗಾದರೆ ಈ ನೀತಿಯ ಸೂರ್ಯ ಎನ್ನುವುದು ಯಾವುದಕ್ಕಾಗಿ? ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವಂತಹ ನಿಮ್ಮ ಮೇಲೆ, ನಿಮಗೋಸ್ಕರ, ಭೂಮಿಗೋಸ್ಕರ. ನಿಮಗೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ಅರ್ಥವಾಗುತ್ತದೆ ಅಂದುಕೊಳ್ಳುತ್ತೇನೆ. ದೇವರು ಪರಲೋಕದಲ್ಲಿದ್ದಾರೆ. ಪರಲೋಕ ಸರ್ವಲೋಕ. ಇವತ್ತು ಇರುವಂತ ಗ್ಯಾಲಕ್ಸಿ 200 ಗ್ಯಾಲಕ್ಸಿ ಇದೆ ಎಂಬುದಾಗಿ ಹೇಳುತ್ತಾರೆ. ಈಗ ನಾವಿರುವಂತದ್ದು ಒಂದು ಗ್ಯಾಲಕ್ಸಿ, ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರ 200 ಕೋಟಿ ಏನೋ ಹೇಳುತ್ತಾರೆ. ಇಷ್ಟೆಲ್ಲ ಇರುವುದಕ್ಕೆ ಒಂದು ಗ್ಯಾಲಕ್ಸಿ ಅಂತೆ. ಈ ರೀತಿ 200 ಗ್ಯಾಲಕ್ಸಿ ಕಂಡುಹಿಡಿದಿದ್ದಾರೆ. ಇನ್ನು ಕಂಡುಹಿಡಿಯದೇ ಇರುವಂತದ್ದು ಅನೇಕ ಇದೆಯಂತೆ. ಅಷ್ಟೆಲ್ಲದಕ್ಕೂ ಬೆಳಕು ದೇವರೊಬ್ಬರೇನೆ. ಮೇಲೆ ಕೂತಿದ್ದಾರೆ, ಎಲ್ಲದಕ್ಕೂ ಬೆಳಕು ದೇವರೇನೆ. ಆದರೆ ಭೂಮಿಯ ಮೇಲೆ ಪ್ರಕಾಶಿಸುವುದಕ್ಕೆ ಸೂರ್ಯ ಅವಶ್ಯವಾಗಿತ್ತು. ದೇವರು ಸೂರ್ಯನನ್ನು ಉಂಟು ಮಾಡುತ್ತಾರೆ, ಚಂದ್ರನನ್ನು ಉಂಟು ಮಾಡುತ್ತಾರೆ. ಅದೇ ರೀತಿನೇ ಪರಲೋಕದ ದೇವರು ಸರ್ವಶಕ್ತನಾದ ದೇವರಾಗಿ ಇದ್ದಾರೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಈ ಭೂಮಿಗೆ ಬೆಳಕನ್ನು ಕೊಡುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನೆನ್ನುವಂಥವರೊಬ್ಬರು ಬರಬೇಕಾಗಿತ್ತು. ಅವರು ಬಂದರೇನೆ ಇಲ್ಲಿ ಬೆಳಕು. ಯೇಸು ಇಲ್ಲದೆ ಇದ್ದರೆ ಬೆಳಕೇ ಇಲ್ಲ. ಅಲ್ಲಿಯ ತನಕ ಇವರು ಇಟ್ಟುಕೊಂಡಿರುವಂಥ ಬೆಳಕು ಯಾವುದು ಕೂಡ ಬೆಳಕಲ್ಲ. ಈಗ ನೀವು ಇಟ್ಟುಕೊಂಡಿರುತ್ತೀರ ಮನೆಯಲ್ಲಿ, ನೈಟಲ್ಲಿ ಈಗ ಇರುವಂತ ಪರಿಸ್ಥಿತಿ ಎಲ್ಲವೂ ಕೂಡ ಬಹಳ ವ್ಯತ್ಯಾಸವಾಗಿದೆ. ನಾವು ಹಗಲಿನಲ್ಲೇ ಲೈಟ್ ಹಾಕುತ್ತೇವೆ, ನೋಡಿದ್ರಾ? ಹಾಗೆ ತಾನೇ ಇದು, ಹಗಲಲ್ಲೇ ಲೈಟ್ ಹಾಕುತ್ತೇವೆ. ಇದು ಕೂಡ ಆಕ್ಚುಲ್ ಆಗಿ ಏನೆಂದು ನೋಡುವುದಾದರೆ ನಮ್ಮ ದೇವರು ಹೇಳಿದ ಪ್ರಕಾರ ಮನುಷ್ಯನು ಮಾಡದೇ ಇದ್ದಿದ್ದರ ಪ್ರತಿಫಲ. ನಮ್ಮ ದೇವರು ಏನು ಹೇಳಿದ್ರು? ಹಳೆಯ ಒಡಂಬಡಿಕೆಯಲ್ಲಿ ಇರುತ್ತದೆ, ಮನೆ ಕಟ್ಟುವಾಗ ಏನ್ ಮಾಡಬೇಡ, ಇಕ್ಕಟ್ಟಿಕ್ಕಟ್ಟಾಗಿ
ಮನೆ ಕಟ್ಟಬೇಡ, ವಿಶಾಲವಾಗಿ ಕಟ್ಟು ಅಂತ ಹೇಳುತ್ತಾರೆ. ಅದನ್ನು ಒಂದು ಆಜ್ಞೆಯಾಗಿಯೇ ಹೇಳುತ್ತಾರೆ. ಅದನ್ನು ಸ್ಪಿರಿಚುವಲ್ ಆಗಿ ನೋಡುವಂಥದ್ದು ಒಂದು ಕಡೆ ಇರಲಿ, ಲೌಕಿಕವಾಗಿ ನೋಡುವುದಾದರೆ ಆ ರೀತಿ ಚೆನ್ನಾಗಿ ಸುತ್ತಿ ಇವತ್ತು ಕೂಡ ನೋಡುವುದಾದರೆ, ನಾಗರ್ಕೋಯಿಲ್ ಕನ್ಯಾಕುಮಾರಿಗೆ ಹೋಗುವುದಾದರೆ ಮನೆ ಇಕ್ಕಟ್ಟಾಗಿ ಇರುವುದಿಲ್ಲ. ಎಲ್ಲೇ ಹೋದರೂ ಮನೆ ಹೇಗಿರುತ್ತದೆ ಅಂದರೆ ತೋಟದ ನಡುವೆ ಇರುತ್ತದೆ, ಸುತ್ತಲೂ ತೋಟ ಇರುತ್ತದೆ. ಒಂದು ಮನೆ ಇನ್ನೊಂದು ಮನೆ ಅಂಟಿಕೊಂಡು ಕಟ್ಟಬಾರದೆಂದು ಹೇಳುತ್ತಾರೆ ದೇವರು. ಆದರೆ ಚೆನ್ನಾಗಿ ಗಮನಿಸಿ ನೋಡಿ, ಆ ರೀತಿಯಾಗಿರುವಾಗ ಮನೆಯೊಳಗೆ ಬೆಳಕು ಗಾಳಿ ತಾನಾಗಿ ಬರುತ್ತದೆ. ಅವಶ್ಯವಾದ ಬೆಳಕು ಗಾಳಿಯು ತಾನಾಗಿ ಬರುತ್ತದೆ. ಹಾಗೆ ಇಕ್ಕಟ್ಟಿಕ್ಕಟ್ಟಾಗಿ ಕಟ್ಟಿದ್ರಿ ಅಂದರೆ ಏನು ಬರುವುದಿಲ್ಲ ಎಂಬುದಾಗಿ ನೋಡುವುದಾದ್ರೆ ಬೆಳಕು ಬರುವುದಿಲ್ಲ, ಗಾಳಿ ಬರುವುದಿಲ್ಲ. ಹಾಗಾದ್ರೆ ಬೆಳಕು ಬರದೇ ಇರುವಂತ ಮನೆಗೆ ನೀವೇನಾಗಬೇಕಾಗುತ್ತೆ? ಆಟೋಮೆಟಿಕ್ ಆಗಿ ಲೈಟ್ ಹಾಕಬೇಕಾಗುತ್ತೆ. ಒಂದು ವೇಳೆ ಥಾಮಸ್ ಆಲ್ವಾ ಎಡಿಸನ್ ಬೆಳಕು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಆ ರೀತಿ ಇಕ್ಕಟ್ಟಾಗಿ ಮನೆ ಕಟ್ಟಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ದೀಪವು ಏನೋ ಒಂದು ಇಡಬೇಕಾಗ್ತಿತ್ತು. ಸೊ ನಿಜವಾದ ಬೆಳಕು ಒಳಗೆ ಬರದಂತೆ ನೀವು ಆಜ್ಞೆಯನ್ನು ಮೀರಿ ಇಕ್ಕಟ್ಟಾಗಿ ಕಟ್ಟಿದ್ರಿ ಅಂದ್ರೆ ನೀವು ಅದಕ್ಕೆ ಬದಲಾಗಿ ಇನ್ನೊಂದು ಬೆಳಕನ್ನು ಉಂಟು ಮಾಡಬೇಕಾಗುತ್ತದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇವತ್ತು ನಾವು ಇನ್ನೊಂದು ಬೆಳಕನ್ನು ಉಂಟು ಮಾಡುತ್ತಾ ಇದ್ದೇವೆ. ಈ ಬೆಳಕನ್ನು ನಾವು ಪ್ರಕಾಶವಾಗಿ ನೆನೆಸುತ್ತೇವೆ. ಈ ಬೆಳಕು ಇಲ್ಲದಿದ್ದಲ್ಲಿ ಎಲ್ಲವೂ ಕಳೆದುಕೊಂಡ ಹಾಗೆ ಫೀಲ್ ಮಾಡುತ್ತೇವೆ. ಆದರೆ ಹೊರಗೆ ಒಂದು ಬೆಳಕಿದೆ. ಆ ಬೆಳಕನ್ನು ರಾತ್ರಿ ಹಾಗೂ ಹಗಲು ಪ್ರಕಾಶಿಸುವುದಕ್ಕೆ ದೇವರಿಟ್ಟಿದ್ದಾರೆ. ಆ ಬೆಳಕು ನಿಮಗೂ ನನಗೂ ದೊಡ್ಡದಾಗಿ ಕಾಣಿಸುವುದಿಲ್ಲ. ಯಾವ ಬೆಳಕು ದೊಡ್ಡದಾಗಿ ಕಾಣಿಸುತ್ತದೆ? ಇರುಳಲ್ಲಿ ಇರುವಂತ ಈ ಬೆಳಕು. ಮನೆಯೊಳಗೆ ಹೋದ ಕೂಡಲೇ ಹಗಲಿನಲ್ಲೇ, ಇವಾಗೆಲ್ಲ ಮನೆಗೆ ಹೋದ ಕೂಡಲೇ ಲೈಟ್ ಹಾಕ್ತಾರೆ. ಹಾಗೆ ತಾನೇ ಕೆಲವರಿದ್ದಾರೆ, ಬೆಳಕು ಇದ್ದರೂ ಕೂಡ ಲೈಟ್ ಹಾಕುತ್ತಾರೆ. ಅವರಿಗೆ ಅದು ಅಭ್ಯಾಸ. ಮನೆಯೊಳಗೆ ಬಂದ ಕೂಡಲೇ ಅವರ ಕೈಯಲ್ಲಿ ಹೋಗುತ್ತದೆ, ಸ್ವಿಚ್ ಕಡೆ ಹೋಗುತ್ತದೆ. ಯಾರಾದ್ರೂ ಕೇಳ್ತಾರೆ, ಯಾಕ್ರಿ ಹಗಲೊತ್ತೆ ಲೈಟ್ ಹಾಕ್ತೀರಾ? ಅದು ಇರ್ಲಿ ಬಿಡಿ. ಆ ರೀತಿಯಾಗಿ ಕಿಚನ್ ಅಲ್ಲಿ ಲೈಟ್ ಹಾಕುತ್ತೇವೆ. ಖಂಡಿತವಾಗಿ ಅಡಿಗೆ ಮಾಡಬೇಕಾದ್ರೆ ಏನಾಕುತ್ತಾರೆ? ಗ್ರಾಮದಲ್ಲಿ ಹೋಗುವುದಾದ್ರೆ ಅಲ್ಲಿ ಲೈಟ್ ಇರುವುದಿಲ್ಲ. ಲೈಟ್ ಇರುವುದಿಲ್ಲ ಅಂದ್ರೆ ಅವರು ಹಗಲೊತ್ತು ಲೈಟ್ ಹಾಕೋದಿಲ್ಲ. ಅವರಿಗೆ ಅಲ್ಲಿ ಚಿಕ್ಕ ಬೆಳಕಿರುತ್ತದೆ, ಅವರು ಆ ಚಿಕ್ಕ ಬೆಳಕಿನಲ್ಲೇ ಇರುತ್ತಾರೆ. ಆದರೆ ಈಗ ನಾವು ಆರ್ಟಿಫಿಷಿಯಲ್ ಲೈಟ್ಗೆ ಬಂದಿದ್ದೇವೆ. ಒಂದು ಕೃತಕ ಬೆಳಕು ಅವಶ್ಯವಾಗಿದೆ. ಆದರೆ ದೇವರು ಈ ಸರ್ವ ಭೂಮಿಗೂ ಒಂದು ಬೆಳಕನ್ನು ಇಟ್ಟಿದ್ದರು, ಹಗಲಿನಲ್ಲಿ ಪ್ರಕಾಶಿಸುವುದಕ್ಕೆ. ಅದುವೇ ನೀತಿಯ ಸೂರ್ಯನಾಗಿರುವಂತ ಯೇಸು ಕ್ರಿಸ್ತನು. ನಾನು ಹೇಳುತ್ತೇನೆ, ಯೇಸು ಕ್ರಿಸ್ತನ್ ಎನ್ನುವ ಆತನು ಕ್ರೈಸ್ತರ ದೇವರಲ್ಲ. ಯೇಸು ಕ್ರಿಸ್ತನು ಸಕಲ ಜನರ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಬಂದಂತಹ ದೇವರು. ಎಲ್ಲರಿಗೋಸ್ಕರವಾಗಿಯೂ ಕೂಡ ರಕ್ತ ಸುರಿಸಿದಾತನು. ಇಡೀ ಭೂಮಿಗೆ ಅವರು ಬೆಳಕು ಕೊಡುವುದಕ್ಕಾಗಿ ಬಂದರು. ಎಲ್ಲರಿಗೋಸ್ಕರವಾಗಿ ಅದು ಉಂಟು ಮಾಡಲ್ಪಟ್ಟದ್ದು. ಆದರೆ ಏನ್ ನಡೆಯುತ್ತದೆ? ಈ ಲೋಕವು ಆ ಬೆಳಕನ್ನು ಆರಿಸಿಕೊಳ್ಳಲಿಲ್ಲ. ಈ ಲೋಕ ಒಂದು ಕತ್ತಲೆಯೊಳಗೆ ಹೋಯಿತು. ಆದುದರಿಂದ 4000 ವರ್ಷದಲ್ಲಿ ಯೇಸು ಕ್ರಿಸ್ತನೆನ್ನುವಂತ ಒಂದು ನಾಮವನ್ನು ಕಳುಹಿಸಿ, ಈಗಲೂ ಕೂಡ 2000 ವರ್ಷಗಳಿಂದ ಯೇಸು ಕ್ರಿಸ್ತನ ನಾಮ ಎನ್ನುವಂಥದ್ದು, ಬೆಳಕು ಎನ್ನುವಂಥದ್ದು ಭೂಮಿಯಾದ್ಯಂತ ವ್ಯಾಪಿಸಿದೆ. ಯೇಸು ದೇವರೆಂಬುದಾಗಿ ಗೊತ್ತಿಲ್ಲದೆ ಇರುವವರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ಹೇಳುತ್ತಾರೆ, ಇನ್ನೂ ಕೂಡ ಯೇಸು ಅರಿಯದೇ ಇರುವಂತಹ ಗ್ರಾಮಗಳು ಎಷ್ಟೋ ಇದೆ ಎಂಬುದಾಗಿ. ಅದು ಮಿಷನರೀಸ್ಗಳು ಲೆಕ್ಕಾಚಾರ ಇಟ್ಟುಕೊಂಡಿರ್ತಾರೆ, ಅದು ಸತ್ಯ ಕೂಡ ಆಗಿರಬಹುದು. ಆದರೆ ಬಹುತೇಕ ಜನರಿಗೆ ಯೇಸು ಕ್ರಿಸ್ತನು ದೇವರ ಎನ್ನುವಂಥದ್ದು ಒಂದು 80%, 90% ಎಲ್ಲರಿಗೂ ಗೊತ್ತು. ಯೇಸು ಕ್ರಿಸ್ತನು ದೇವರೆಂಬುದು ಎಲ್ಲರಿಗೂ ಗೊತ್ತು. ಅವರನ್ನು ರಕ್ಷಕನಾಗಿ ಸ್ವೀಕರಿಸುತ್ತಾರೋ ಸ್ವೀಕರಿಸುವುದಿಲ್ಲವೋ ಅದು ಬೇರೆ ವಿಷಯ. ಆದರೆ ಯೇಸು ಕ್ರಿಸ್ತನೇ ದೇವರೆಂಬುದಾಗಿ ಎಲ್ಲರಿಗೇನು ಗೊತ್ತು? ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನು ದೇವರು ಈ ರೀತಿಯಾಗಿ ಹೇಳುವವರು ಇದ್ದಾರೆ, ಯೇಸುವು ದೇವರೆಂಬುದಾಗಿ ಹೇಳುವವರು ಇದ್ದಾರೆ. ಅವರಿಗೂ ನಮಗೂ ಏನು ವ್ಯತ್ಯಾಸ? ಯೇಸು ಕ್ರಿಸ್ತನು ಮಾತ್ರವೇ ದೇವರೆಂಬುದಾಗಿ ನೀವು ನಾನು ಹೇಳುತ್ತೇವೆ. ಹಲ್ಲೆಲೂಯಾ. ಹಾಗಾದರೆ ಅವರಿಗೆ ಯೇಸು ಕ್ರಿಸ್ತನು ದೇವರು ಎನ್ನುವಂತ ಆ ಬೆಳಕು ಇದೆ, ಆದರೂ ಕೂಡ ಅವರೊಳಗೆ ಏನಿದೆ? ಕತ್ತಲೆ ಇದೆ. ಬೆಳಕು ಉಂಟಾಯಿತು, ಆದರೂ ಕೂಡ ಏನಿದೆ ಅಲ್ಲಿ? ಕತ್ತಲೆ ಇದೆ. ಆ ನೀತಿಯ ಸೂರ್ಯನು ಅವರಲ್ಲಿ ಬೆಳಕನ್ನು ಉಂಟು ಮಾಡಿಲ್ಲ. ಅವರಿಗೆ ಆ ಬೆಳಕು ಬರಲಿಲ್ಲ. ಅವರೇನ್ ಮಾಡುತ್ತಾರೆ? ತಮಗೆ ತಿಳಿದಂತೆ ಒಂದು ಬೆಳಕನ್ನು ಹೊತ್ತಿಸಿದ್ದಾರೆ. ಆ ಇರುಳಿನಿಂದ ಬಿಡುಗಡೆಯಾಗುವುದಕ್ಕೆ ತಮಗೆಂದು ಏನ್ ಮಾಡಿದ್ದಾರೆ? ಒಂದು ಬೆಳಕನ್ನು ಹೊತ್ತಿಸಿದ್ದಾರೆ. ಆ ಬೆಳಕಲ್ಲೇ ಬಾಳಿದ್ರೆ ಸಾಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಲ್ಲೇ ಅವರು ತೃಪ್ತಿಯಾಗುತ್ತಾರೆ. ನಾನು ಹೇಳುತ್ತೇನೆ, ಯೇಸು ಕ್ರಿಸ್ತನನ್ನು ನೀವು ಹುಡುಕುವಾಗ ಒಂದು ಸಂತೋಷ, ಸಮಾಧಾನ ಉಂಟು. ಅದು ಲೋಕವು ಕೊಡಲಾರದಂಥದ್ದು, ಸಾಧ್ಯವಾಗದಂಥದ್ದಾಗಿ ಇದೆ. ಯೇಸುವೇ ಸಂತೋಷದ ಆರಂಭ. ಕರೆಕ್ಟ್. ನೀವು ಏನೇ ಲೈಟ್ ಹಾಕಿದ್ರು, ಟ್ಯೂಬ್ ಲೈಟ್ ಹಾಕಿದ್ರು, ಏನೇ LED ಲೈಟ್ ಹಾಕಿದ್ರು, ಅಥವಾ ಎಂತಹದ್ದೇ ಲೈಟ್ ಹಾಕಿದ್ದರೂ ಕೂಡ ಅದು ಯಾವ ಲೈಟು ಕೂಡ ಸೂರ್ಯನಿಗೆ ಸಮಾನವಾಗುವಂಥ ಲೈಟ್ ಆಗಿರುವುದಿಲ್ಲ. ಆ ಬೆಳಕು ಬೆಳಕು ಅಷ್ಟೇನೆ. ಆದರೆ ಈ ಬೆಳಕಿನಲ್ಲಿ ನಾವು ಸಂತೋಷ ಪಡುವುದಕ್ಕೆ ಬಯಸುತ್ತೇವೆ, ಟೆಂಪ್ರವರಿಯಾಗಿ. ಆ ಇರುಳು ಹೋದ್ರೆ ಸಾಕು. ನಾವೇನ್ ಮಾಡುತ್ತೇವೆ? ದೇವರೇನ್ ಮಾಡುತ್ತಾರೆ? ಸರಿ, ಈ ಬೆಳಕು ನಿಮಗೂ ನನಗೂ ಗೊತ್ತಿಲ್ಲ. ಈಗ ದೇವರು ಇನ್ನೊಂದು ಕಾರ್ಯವನ್ನು ಮಾಡುತ್ತಾರೆ. ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯ ಓದಿರಿ. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕಿದೆ.
ನಮಗೆ ಗೊತ್ತು ಸೂರ್ಯನು, ನೀತಿಯ ಸೂರ್ಯನಾಗಿರುವಂತ ಯೇಸು ಕ್ರಿಸ್ತನಿದ್ದಾರೆ. ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕು. ಈಗ ಎರಡನೆಯ ಒಂದು ಬೆಳಕಿದೆ, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕು. ಈ ನೈಟಲ್ಲಿರುವಂತ ಬೆಳಕು ಯಾವುದು? ಬೈಬಲ್ ಹೇಳುವಂಥದ್ದು ಚಂದ್ರನನ್ನು ಸೂಚಿಸುತ್ತದೆ. ರಾತ್ರಿ ದೇವರು ಚಂದ್ರನನ್ನು ಇಟ್ಟಿದ್ದಾರೆ. ಓದಿರಿ ಪರಮಗೀತ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಪರಮಗೀತ 6:10. ಅರುಣೋದಯವು ದೃಷ್ಟಿಸುವಂತಿರುವ ಇವಳಾರು, ಚಂದ್ರನಂತೆ ಸೌಮ್ಯಳು, ಸೂರ್ಯನಂತೆ ಶುಭ್ರಳು, ಪಾತಕಿನಿಯಂತೆ ಭಯಂಕರಳು ಆಗಿರುವ ಇವಳಾರು. ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದ್ರೆ ಮೊದಲಗಿತ್ತಿ ಸಭೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ಸಭೆಯ ಕುರಿತಾಗಿ ಹೇಳುವಾಗ ಹೇಳಲ್ಪಡುವಂತ ಒಂದು ಮಾತೇನು? ಚಂದ್ರನಂತೆ ಸೌಮ್ಯಳು ಎಂಬುದಾಗಿ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂದುಕೊಳ್ಳುತ್ತೇನೆ. ಚಂದ್ರನಿಗೆ ಬೆಳಕನ್ನು ಕೊಡುವಂತಹ ಗುಣಲಕ್ಷಣ ಇಲ್ಲ. ರಾತ್ರಿ ಚಂದ್ರ ನೋಡುತ್ತೀರಲ್ವಾ, ಅದಕ್ಕೇನಿಲ್ಲ? ಬೆಳಕನ್ನು ಕೊಡುವಂತ ಗುಣಲಕ್ಷಣ ಇಲ್ಲ. ಚಂದ್ರ ಸೂರ್ಯನ ಬೆಳಕನ್ನೇ ಪ್ರತಿಬಿಂಬಿಸುತ್ತದೆ. ಸೈಂಟಿಫಿಕ್ ಆಗಿ ಹೇಳುವುದಾದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತದೆ. ಆ ರೀತಿಯಾಗಿ ಹೇಳುತ್ತೀರಾ ಅಂತ ಕೇಳುವುದಾದರೆ, ಚಂದ್ರ ಹಾಗೆ ಮರೆಯಾಗಿ ಬರುತ್ತದೆ ನೋಡಿದ್ದೀರಾ? ಸ್ವಲ್ಪ ಸ್ವಲ್ಪ ಏನಾಗುತ್ತದೆ? ಮರೆಯಾಗಿ ಒಂದು 15 ದಿನಕ್ಕೆ ಅಮಾವಾಸ್ಯೆ ಎಂಬುದಾಗಿ ಬರುತ್ತದೆ ಅಲ್ವಾ? ಯಾಕೆ ಬರುತ್ತದೆ ಗೊತ್ತಾ? ಈಗ ಸೂರ್ಯನಿಂದ ಬೆಳಕು ಬರುತ್ತದಾ? ಭೂಮಿ ಏನ್ ಮಾಡುತ್ತದೆ? ತನ್ನ ಪಾಡಿಗೆ ಸುತ್ತುತ್ತಾ ಸೂರ್ಯನನ್ನು ಸುತ್ತಿ ಬರುತ್ತದಾ? ಅದು ಹಾಗೆ ಸೂರ್ಯನನ್ನು ಸುತ್ತಿ ಬರುವಾಗ ಏನಾಗುತ್ತದೆ ಅಂದ್ರೆ, ಆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದಂತೆ ಭೂಮಿಯ ನಡುವೆ ಹೋಗುತ್ತದೆ. ಹಾಗೆ ಹೋಗುವಾಗ ಸ್ವಲ್ಪ ಸ್ವಲ್ಪವಾಗಿ ಬೆಳಕು ನಮಗೆ ಮರೆಯಾಗುವಾಗ ನಮಗೆ ಚಂದ್ರ ಈ ಕಡೆ ಸ್ವಲ್ಪ ಸ್ವಲ್ಪವಾಗಿ ಮರೆಯಾಗುವ ಹಾಗೆ ಕಾಣುತ್ತದೆ. ಟೋಟಲ್ ಆಗಿ ಭೂಮಿಯನ್ನು ಮರೆ ಮಾಡುವಾಗ ಚಂದ್ರಯಲ್ಲಿ ಏನಾಗುತ್ತದೆ? ಅಮಾವಾಸ್ಯೆ ಆಗುತ್ತದೆ. ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಭೂಮಿ ಉದಯಿಸುವಾಗ ಸೂರ್ಯನ ಬೆಳಕು ಯಾವುದರ ಮೇಲೆ ಬೀಳುತ್ತದೆ? ಚಂದ್ರನ ಮೇಲೆ ಬೀಳುವಾಗ ನಮಗೆ ಸ್ವಲ್ಪ ಸ್ವಲ್ಪ ಕಾಣುತ್ತದೆ. ಅದರಲ್ಲಿ ಒಂದು 3-4 ದಿನವಾದ ನಂತರ ಕಾಣುವಾಗ ಅರ್ಧ ಚಂದ್ರವಾಗಿ ಕಾಣುತ್ತದೆ. ಇನ್ನು ಸ್ವಲ್ಪ ಸ್ವಲ್ಪ ಬರುವಾಗ ಅಧಿಕವಾಗಿ ಕಾಣುತ್ತದೆ. ಒಟ್ಟಾಗಿ ಭೂಮಿ ಬೆಳಗುವಾಗ ಪೂರ್ಣ ಚಂದ್ರ ಕಾಣುತ್ತದೆ. ಪೌರ್ಣಮಿ ಎಂದು ಹೇಳುತ್ತಾರೆ. ಹಾಗಾದರೆ ಚಂದ್ರನಿಗೆ ಏನಿಲ್ಲ? ಸ್ವಾಭಾವಿಕವಾಗಿ ಬೆಳಕು ಕೊಡುವಂತ ಲಕ್ಷಣ ಇಲ್ಲ. ಚಂದ್ರನು ಬೆಳಕು ಕೊಡುವುದು ಎನ್ನುವಂಥದ್ದು ಸೂರ್ಯನನ್ನು ಬೇಸ್ ಮಾಡಿಕೊಂಡೇ ಇದೆ. ಸೂರ್ಯ ಬೆಳಕು ಬೀಸಿತು ಅಂದ್ರೆ ಚಂದ್ರವು ಬೆಳಕು ಕೊಡುತ್ತದೆ. ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಚಂದ್ರನ ಬೆಳಕು ಇರುವುದಿಲ್ಲ. ಈಗ ದೇವರು ಹೇಳುತ್ತಾರೆ, ಚಂದ್ರನಂತೆ ಸೌಮ್ಯಳು, ಉದಯಿಸುವಂತ ಅರುಣೋದಯ. ಹಾಗಂದ್ರೆ ಈ ಚಂದ್ರ ಎನ್ನುವಂಥದ್ದು ಸಭೆಗೆ ಗುರುತಾಗಿ ಅಲ್ಲಿ ಹೇಳಲ್ಪಡುತ್ತದೆ. ಮೊದಲಗಿತ್ತಿ ಸಭೆಗೆ ತಾನಾಗಿ ಪ್ರಕಾಶಿಸುವಂತಹ ಗುಣಲಕ್ಷಣ ಇಲ್ಲ. ಏನಿಲ್ಲ? ತಾನಾಗಿ ಪ್ರಕಾಶಿಸುವಂತ ಗುಣಲಕ್ಷಣ ಇಲ್ಲ. ಕ್ರಿಸ್ತನ ಮುಖದ ಪ್ರಕಾಶವು ಸಭೆಯ ಮೇಲೆ ಬಿದ್ದಾಗ ಮಾತ್ರವೇ ಸಭೆ ಪ್ರಕಾಶಿಸುತ್ತದೆ. ಹಾಲೆಲೂಯ. ಆ ನೀತಿಯ ಸೂರ್ಯನಾಗಿರುವಂತ ಯೇಸು ಕ್ರಿಸ್ತನ ಬೆಳಕು ಸಭೆಯ ಮೇಲೆ ಬೀಳಬೇಕು. ಇಲ್ಲಿ ಬಿದ್ದಾಗವೇ ಆ ಪ್ರಕಾಶವು ಯಾರಿಗೆ ಗೊತ್ತಾಗುತ್ತದೆ? ಭೂಮಿಗೆ ಗೊತ್ತಾಗುತ್ತದೆ. ಯಾರಿಗೆ ಗೊತ್ತಾಗುತ್ತದೆ? ಜನರಿಗೆ ಗೊತ್ತಾಗುತ್ತದೆ. ಸೂರ್ಯನ ಬೆಳಕು ಈ ಚಂದ್ರನ ಮೇಲೆ ಬೀಳದೇ ಇದ್ದರೆ ಭೂಮಿಯ ಪ್ರಕಾರವಾಗಿ ಸಭೆ ഇരുಳಲ್ಲಿ ಇದೆ ಎಂಬುದಾಗಿ ಅರ್ಥ. ಚಂದ್ರವು ಏನಾಗಿದೆ? ಕತ್ತಲಾಗಿದೆ. ಹಾಗಾದರೆ ಸಭೆಯು ಪ್ರಕಾಶವುಳ್ಳದಾಗಿರಬೇಕಂದ್ರೆ ಸೂರ್ಯನ ಬೆಳಕು ಮೇಲೆ ಬೀಳುವಂತೆ ನೋಡಿಕೊಳ್ಳುತ್ತಲೇ ಇರಬೇಕು. ಮೇಲೆ ಬೀಳುವಾಗ ಏನ್ ಮಾಡಬೇಕು? ನೋಡುತ್ತಲೇ ಇರಬೇಕು. ಈ ಬೆಳಕು ಇದನ್ನು ಮರೆ ಮಾಡದಂತೆ ನೋಡಬೇಕು. ಅದು ಮರೆಯಾಗುವುದಕ್ಕೆ ಏನ್ರಿ ಕಾರಣ ಇದೆ? ನನ್ನ ಪ್ರಕಾಶವು ಪ್ರಕಾಶಿಸದಂತೆ ನನ್ನೊಳಗೆ ഇരുಳು ಬರುವುದಕ್ಕೆ ಏನು ಕಾರಣ ಅಂದ್ರೆ, ನಡುವೆ ಭೂಮಿ ಬಂದಿದೆ ಎಂದು ಅರ್ಥ. ನಡುವೆ ಏನು ಬರುತ್ತಾ ಇದೆ? ಭೂಮಿ ಅಂದ್ರೆ ಏನು? ಮಣ್ಣು. ಮಣ್ಣು ಅಂದ್ರೆ ಏನು? ಶರೀರ. ನಡುವೆ ಏನು ಬರುತ್ತಾ ಇದೆ? ದೇವರಿಗೂ ಅಂದ್ರೆ ನೀತಿಯ ಸೂರ್ಯನಿಗೂ ಹಾಗೂ ಸಭೆಯ ನಡುವೆ ಯಾವಾಗ ಶರೀರ ಬರುತ್ತದೋ, ಯಾವಾಗ ಮಣ್ಣು ಬರುತ್ತದೋ, ಭೂ ಸಂಬಂಧವಾದದ್ದು ಬರುತ್ತದೋ, ನಾಶನ ಬರುತ್ತದೋ, ಟೆಂಪ್ರವರಿ. ಯಾಕಂದ್ರೆ ಹಳೆಯ ಭೂಮಿ ಆಕಾಶಗಳು ಅಳಿದು ಹೋಗುತ್ತದೆ. ಈ ಟೆಂಪ್ರವರಿ ಮಾಂಸ ಒಳಗೆ ಬರುತ್ತದೆ. ಯಾವಾಗ ನಿಮ್ಮೊಳಗೆ ಇರುವಂತಹ ಮಣ್ಣು ಒಳಗೆ ಬರುತ್ತದೋ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಕಾಶ ಏನಾಗುತ್ತದೆ? ಹಾಗೆ ಕಡಿಮೆ ಆಗುತ್ತಲೇ ಇರುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ಆಗುತ್ತದೆ, ಒಂದೇ ದಿನದಲ್ಲಿ ಆಗುವುದಿಲ್ಲ. ಆದ್ದರಿಂದ ನಾವು ಏನ್ ಮಾಡಬೇಕು? ದೇವರಿಗೂ ಹಾಗೂ ನಮ್ಮ ನಡುವೆ ಯಾವುದು ಕೂಡ ಬರದಂತೆ ಎಚ್ಚರವಾಗಿ ನೋಡಿಕೊಳ್ಳಬೇಕು. ಯೆಶಾಯ ಹೇಳುವಾಗ ಹೇಳುತ್ತಾರೆ, ನಿಮ್ಮ ಹಾಗೂ ದೇವರ ನಡುವೆ ನಿಮ್ಮ ಪಾಪವೇ ಅಡ್ಡಗೋಡೆಯಾಗಿದೆ. ಆ ಪ್ರಕಾಶ ನಮ್ಮ ಮೇಲೆ ಬೀಳದಂತೆ ಯಾವ ತಡೀತಾ ಇದೆ? ಪಾಪ. ಭೂಮಿ ನಡುವೆ ಬರುತ್ತಾ ಬರುತ್ತಾ ಆ ಪ್ರಕಾಶವು ನಮ್ಮ ಮೇಲೆ ಬೀಸುತ್ತಾ ಇಲ್ಲ. ಆದರೆ ಚಂದ್ರ ಇದೆ. ಚಂದ್ರ ಎನ್ನುವಂಥದ್ದು ಒಂದು ಏನಿದೆ? ಇದೆ. ಆದರೆ ಚಂದ್ರನ ಬೆಳಕು ಬೀಸಬೇಕಂದ್ರೆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳಬೇಕು. ಅದನ್ನು ಮರೆಯಾಗದಂತೆ ನೋಡಿಕೊಳ್ಳಬೇಕು. ಇವತ್ತು ಸಭೆ ಇದೆ. ಆದರೆ ಸಭೆಯು ಕತ್ತಲೆಯನ್ನು ಆಳುತ್ತಾ ಇದೆಯಾ? ಕತ್ತಲೆಯಲ್ಲಿ ಪ್ರಕಾಶಿಸುತ್ತಾ ಇದೆಯಾ? ಸಭೆಯ ಉದ್ದೇಶವೇನು? ರಾತ್ರಿಯನ್ನು ಆಳುವುದಕ್ಕೆ ದೇವರು ಚಂದ್ರನನ್ನು ಉಂಟು ಮಾಡುತ್ತಾರೆ. ದೇವರು ಒಂದು ದಿನ ಭೂಮಿಯಲ್ಲಿ ಪ್ರಕಾಶಿಸುತ್ತಾರೆ. ಅವರು ಎತ್ತಲ್ಪಡುತ್ತಾರೆ.
ಸೂರ್ಯನು ಒಂದು ದಿನ ಮರೆಯಾಗಿ ಹೋಗುವಾಗ ಈ ಭೂಮಿಯಲ್ಲಿ ಬೆಳಕು ಬೀಸಬೇಕಾಗಿದೆ. ಹಗಲೆಲ್ಲ ಸೂರ್ಯನ ಬೆಳಕು ಇದೆ, ಹಾಗೆ ಸ್ವಲ್ಪ ಸ್ವಲ್ಪ ಆಗಿ ಸೂರ್ಯನ ಬೆಳಕು ಮರೆಯಾಗಿದೆ. ರಾತ್ರಿ ನಿಮಗೆ ಬೆಳಕು ಕೊಡಬೇಕಾಗಿರುವುದು ಯಾರು? ಚಂದ್ರನ ಬೆಳಕು ಬೀಸಬೇಕು. ಯೇಸು ಬಂದರು, ಭೂಮಿಯಲ್ಲಿ ಪ್ರಕಾಶಿಸಿದರು, ನೀತಿಯ ಸೂರ್ಯ ಉದಯಿಸಿತು, ಜನರು ದೊಡ್ಡ ಬೆಳಕನ್ನು ಕಂಡರು. ಒಂದು ದಿನ ಎತ್ತಲ್ಪಟ್ಟವರು ಮೇಲೆ ಹೋದರು. ಈಗ ದೇವರು ಚಂದ್ರನ ಹಾಗೆ ಸುಂದರವಾಗಿಯೂ ನಿಮ್ಮನ್ನು ನನ್ನನ್ನು ಭೂಮಿಯಲ್ಲಿ ಪ್ರಕಾಶಿಸುವುದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ. ಹಾಲೆಲೂಯ. ಹಾಗಾದ್ರೆ ನಿಮ್ಮ ನನ್ನ ಪ್ರಕಾಶವು ಭೂಮಿಯ ಮೇಲೆ ಏನಾಗಬೇಕು? ಪ್ರಕಾಶಿಸುತ್ತಲೇ ಇರಬೇಕು. ಇಲ್ಲಿ ನಡುವೆ ಪ್ರಕಾಶವು ಕಡಿಮೆಯಾಗುವುದಕ್ಕೆ ಏನ್ ಕಾರಣ? ಅನೇಕರು ಪ್ರಕಾಶಿಸಿದರು, ಹಾಗೆ ಬೆಳಕನ್ನು ಬೀಸಿದರು. ಎಲ್ಲೋ ಒಂದು ಕಡೆ ಹಾಗೆ ಭೂಮಿಯು ಸ್ವಲ್ಪ ಒಳಗೆ ಬಂತು. ಎಲ್ಲೋ ಒಂದು ಕಡೆ ಹಾಗೆ ಶರೀರವು ಒಳಗೆ ಬಂತು. ಸ್ವಲ್ಪ ಸ್ವಲ್ಪವಾಗಿ ಒಳಗೆ ಬರುತ್ತದೆ. ಒಳಗೆ ಬರುವಾಗ ಏನ್ ಮಾಡಬೇಕು? ಈಗಲೂ ಹೇಳುತ್ತೇನೆ, ಒಳಗೆ ಬರುವಾಗ ಏನ್ ಮಾಡಬೇಕು? ಅದು ಬರದಂತೆ ತಡೆಯಬೇಕು. ಅದು ಬರದಂತೆ ಏನ್ ಮಾಡಬೇಕು? ತಡೆಯಬೇಕು. ಬರುತ್ತದೆ, ಅದೇ ಇಲ್ಲಿ ಇಂಪಾರ್ಟೆಂಟ್. ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಆ ಮಾಂಸವು ಬರುತ್ತದೆ. ಹೇಗೆ ಎಂದು ಕೇಳುವುದಾದರೆ, ರೋಮಾಪುರದಲ್ಲಿ ಬರೆಯುವಾಗ ಪೌಲನು ಒಂದು ಮಾತನ್ನು ಹೇಳುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ಓದುವಾಗ ಅಲ್ಲಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಇಲ್ಲಿ ನೋಡಿ, 8ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ ಓದಿ, ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವಪುತ್ರರಂದ್ರೆ ಏನ್ ಗೊತ್ತಾ? ಚೆನ್ನಾಗಿ ಗಮನಿಸಿರಿ. ಈಗ ನೀವು ನಾನು ಮಾಂಸದಲ್ಲಿ ಇದ್ದೇವೆ. ನಮ್ಮ ಆತ್ಮವು ಈ ಶರೀರದಲ್ಲಿ ಏನ್ ಮಾಡುತ್ತಾ ಇದೆ? ಜೀವಿಸುತ್ತಾ ಇದೆ. ಈ ಆತ್ಮ ಜೀವಾತ್ಮ ಎಂಬುದಾಗಿ ಇದೆ, ಅದಕ್ಕೇನೆ ಮರ್ಯಾದೆ. ಆ ಜೀವಾತ್ಮವು ಈ ಶರೀರವನ್ನು ಬಿಟ್ಟು ಹೋಯ್ತಂದ್ರೆ ಈ ಶರೀರಕ್ಕೆ ಏನ್ ಹೆಸರು? ನಿಮ್ಮೊಳಗಿರುವಂತ ಪ್ರಾಣ ಹೋಯ್ತಂದ್ರೆ ಇದಕ್ಕೆ ಹೆಸರೇನು? ಬಾಡಿ, ಶವ. ಇದಕ್ಕೆ ಯಾವ ಮರ್ಯಾದೆನೂ ಇಲ್ಲ. ಇದು ಎಷ್ಟು ಕೆಜಿ, ಎಷ್ಟು ವಯಸ್ಸು, ಯಾವ ಕಲರು, ಏನ್ ಓದಿದೆ, ಯಾವುದಕ್ಕೂ ಕೂಡ ಇದಕ್ಕೆ ಮರ್ಯಾದೆ ಇಲ್ಲ. ಇದರ ಒಳಗೆ ಒಂದು ಇದೆ. ದೇವರು ಜೀವಶ್ವಾಸವನ್ನು ಊದಿದರು, ಅವನು ಜೀವಾತ್ಮವಾದನು. ಆ ಜೀವಾತ್ಮವು ಜೀವಿಸುವುದಕ್ಕಾಗಿ ದೇವರು ಈ ಬಾಡಿಯನ್ನು ಇಟ್ಟಿದ್ದಾರೆ. ರಿವರ್ಸ್ ಅಲ್ಲಿ ಉಂಟು ಮಾಡಿದ್ರು. ಆತ್ಮವನ್ನು ಒಳಗೆ ತಂದು ಇಡುವುದಕ್ಕೆ ಮೊದಲು ನೀವು ಮಾಡುತ್ತೀರಾ ಅಲ್ವಾ? ನೀವು ಒಂದು ಸ್ಥಳಕ್ಕೆ ಊರಿಗೆ ಹೋಗುತ್ತೀರಾ ಅಂದ್ರೆ ಮೊದಲು ಹೋಗಿ ಮನೆ ನೋಡುತ್ತೀರಾ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗುವ ಮುಂಚೆ ಏನ್ ಮಾಡುತ್ತೀರಾ? ಮನೆ ನೋಡುತ್ತೀರಾ. ಆಮೇಲೆ ಮಕ್ಕಳಿಗೆ ಸ್ಕೂಲ್ ನೋಡುತ್ತೀರಾ. ಆಮೇಲೆ ಎಲ್ಲ ಪಕ್ಕದಲ್ಲೇ ಇದೆಯಾ ಅಂತ ನೋಡುತ್ತೀರಾ. ನೋಡಿ ಎಲ್ಲವನ್ನೂ ರೆಡಿ ಮಾಡಿ ಆಮೇಲೆ ಏನ್ ಮಾಡುತ್ತೀರಾ? ಫ್ಯಾಮಿಲಿಯಾಗಿ ಹೋಗಿ ಇರುತ್ತೀರಾ. ಯಾರಾದ್ರೂ ಫ್ಯಾಮಿಲಿಯಾಗಿ ಹೋಗಿ ಒಂದು ಊರಿಗೆ ಇಳಿದು ಆಮೇಲೆ ಮನೆ ನೋಡುತ್ತೀರಾ. ಹೆಂಡತಿ ಮಕ್ಕಳೊಂದಿಗೆ ಇಳಿದು ಎಲ್ಲ ವಸ್ತುಗಳನ್ನು ಕೈಲಿಟ್ಟುಕೊಂಡು ಮನೆ ಸಿಗುತ್ತದಾ ಅಂತ ಹುಡುಕುತ್ತೀರಾ. ದೇವರು ಹೇಳುತ್ತಾರೆ ಅಬ್ರಹಾಮನಿಗೆ, ನಾನು ತೋರಿಸುವಂತ ದೇಶಕ್ಕೆ ಹೋಗು. ಈಗ ಸಾರಾಳಿಗೆ ಬಂದು ಹೇಳುತ್ತಾರೆ, ಅಮ್ಮ ದೇವರು ಕಾನಾನ್ಗೆ ಹೋಗುವುದಕ್ಕೆ ಹೇಳುತ್ತಿದ್ದಾರೆ. ಹೌದಾ ಅಪ್ಪ? ಕಾನಾನ್ ಎಲ್ಲಿದೆ? ಗೊತ್ತಿಲ್ಲ. ಇದಕ್ಕೂ ಮುಂಚೆ ಹೋಗಿದ್ದೀರಾ? ಇಲ್ಲ ಅಪ್ಪ. ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಇಲ್ಲಪ್ಪ. ಅಲ್ಲಿ ಹೋಗಿ ಎಲ್ಲಿ ವಾಸ ಮಾಡುತ್ತೇವೆ? ಗೊತ್ತಿಲ್ಲಪ್ಪ. ಆದರೆ ಆ ತಾಯಿ ಯಾವ ಮಾತನ್ನು ಆಡದೆ ಬಂದ್ರು ನೋಡಿ ಅಲ್ವಾ? ಎಷ್ಟು ದೊಡ್ಡ ಆಶೀರ್ವಾದ. ಈಗ ಯೋಚನೆ ಮಾಡಿ ನೋಡಿ, ಈಗ ಮುಂದೆ ಹೋಗ್ಬೇಕು, ಅಲ್ಲಿ ಹೋಗಿ ಎಲ್ಲಾ ಕಾರ್ಯವನ್ನು ರೆಡಿ ಮಾಡಬೇಕು ಅಲ್ವಾ? ಆದರೆ ಇವಾಗ ನಾವು ದೇವಪುತ್ರರಾಗಿ ಪ್ರಕಟವಾಗುವುದಕ್ಕೆ ಈ ಆತ್ಮ ಇದೆಯಲ್ಲ, ಈ ಆತ್ಮವನ್ನು ದೇವರು ಮಣ್ಣಲ್ಲಿ ಇಟ್ಟಿದ್ದಾರೆ. ಮಣ್ಣಲ್ಲಿ ಹೋಗುವ ತನಕ ಈ ಆತ್ಮವನ್ನು ಅದನ್ನೇ ರಿವರ್ಸ್ ಅಲ್ಲಿ ದೇವರು ಉಂಟು ಮಾಡದಂತ ಹೇಳುತ್ತಿದ್ದೇನೆ. ರಿವರ್ಸ್ ಅಲ್ಲಿ ಹೇಗೆ ಉಂಟು ಮಾಡುತ್ತಾರೆ? ಮೊದಲು ದೇವರು ಸ್ಥಳವನ್ನು ರೂಪಿಸುತ್ತಾರೆ. ಯಾವುದನ್ನು? ಮಣ್ಣನ್ನು. ಇದೇ ಮನೆ, ಇದನ್ನು ಉಂಟು ಮಾಡುತ್ತಾರೆ. ಈ ಮನೆಗೆ ಬೇಕಾದ ಸೂರ್ಯ, ಚಂದ್ರ, ನಕ್ಷತ್ರ, ನೀರು ಎಲ್ಲವನ್ನು ಉಂಟು ಮಾಡುತ್ತಾರೆ. ನಾವು ಮನೆ ಹುಡುಕುವಾಗ ನೀರೆಲ್ಲ ಸರಿಯಾಗಿದೆಯಾ ಅಂತ ನೋಡುತ್ತೇವല്ലോ, ಅದೇ ರೀತಿ ದೇವರು ನೀರು, ನದಿ ಎಲ್ಲವನ್ನು ಉಂಟು ಮಾಡುತ್ತಾರೆ. ಉಂಟು ಮಾಡಿ ಆ ನಂತರವಾಗಿಯೇ ಈ ವ್ಯಕ್ತಿಯ ಒಳಗೆ ಉಸಿರನ್ನು ಒಳಗೆ ಇಡುತ್ತಾರೆ. ಜೀವಾತ್ಮವು ಅದನ್ನು ಊದುತ್ತಾರೆ. ಈಗ ತಂದು ಇಟ್ಟಿದ್ದಾಯಿತು. ಆದರೆ ವಾಕ್ಯವೇನು ಹೇಳುತ್ತದಂದ್ರೆ, ಇದು ಟೆಂಪ್ರವರಿ ಮನೆಯಂತೆ. ಇದು ಯಾವ ಮನೆ? ಟೆಂಪ್ರವರಿ ಮನೆಯಂತೆ. ಆದಾಮನಿಗೆ ಇದು ಟೆಂಪ್ರವರಿ, ಮರಣ ಅಲ್ಲ, ಆದರೆ ಟೆಂಪ್ರವರಿ. ಹಳೆಯ ಭೂಮಿ ಆಕಾಶವು ಅಳಿದು ಹೋಗುತ್ತದೆ, ಯಾವತ್ತಿದ್ರೂ ಕೂಡ ಟೆಂಪ್ರವರಿನೇ. ಸೊ ಇಟ್ರಂತೆ. ಆದರೆ ಈ ದೇವಪುತ್ರರು ಒಳಗೆ ಇದೆ ನೋಡಿದ್ರ, ಇದೇ ದೇವಪುತ್ರರು. ಅವನೇ ಒರಿಜಿನಲ್. ಈಗ ಮನೆಯೊಳಗೆ ಇದ್ದಾನೆ. ಆ ದೇವಪುತ್ರರು ಪ್ರತ್ಯಕ್ಷವಾದಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇತ್ತು. ದೇವರು ಏನ್ ಮಾಡಿದ್ರಂತೆ? ಇನ್ನೊಂದನ್ನು ಮಾಡಿದ್ದಾರೆ ನಮಗೆ. ಕರ್ತನು ಹೇಳಿದ್ದಾರಲ್ವ, ನಾನು ಹೋಗಿ ನಿಮಗೆ ಒಂದು ಗೂಡಾರವನ್ನು ಸಿದ್ಧ ಮಾಡುತ್ತೇನೆ. ಗೂಡಾರ ಅಂದ್ರೆ ಏನು? ಮನೆ ಕಟ್ಟುತ್ತಾ ಇದ್ದಾರಾ? ಅದೆಲ್ಲ ಇಲ್ಲ. ದೇವರು ಏನನ್ನು ಉಂಟು ಮಾಡುತ್ತಿದ್ದಾರೆ? ಈ ಆತ್ಮ ಬಾಳುವುದಕ್ಕೆ ಇಲ್ಲಿ ಇದನ್ನು ಉಂಟು ಮಾಡಿದ್ದಾರೆ ಅಲ್ವಾ? ಇದೇ ಆತ್ಮ ಬಾಳುವುದಕ್ಕೆ ಇನ್ನೊಂದು ಬಾಡಿ ರೆಡಿ ಮಾಡುತ್ತಾ ಇದ್ದಾರೆ. ಅದು ಮಹಿಮೆಯ ಶರೀರ, ಅದು ನಿತ್ಯವಾದ ಶರೀರ, ಮರಣ ಇಲ್ಲದೆ ಇರುವ ಶರೀರ, ಕರ್ತನೊಂದಿಗೆ ನಿತ್ಯವಾಗಿ ಬಾಳುವಂಥದ್ದು. ಅದಕ್ಕೆ ಹೆಸರೇ ದೇವಪುತ್ರರು. ಅದು ಏನ್ ಮಾಡುತ್ತದಂತೆ? ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ಒಳಗೆ ಇರುವಂತ ಆತ್ಮ ಏನ್ ಮಾಡುತ್ತಾ ಇದೆ? ನಾನು ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಇದರ ಒರಿಜಿನಲ್ ಮನೆ ಅದೇನೆ. ಯಾಕಂದ್ರೆ ಆತ್ಮ ನಿತ್ಯ. ಹಾಗಾದ್ರೆ ಬಾಳುವಂತ ಸ್ಥಳವು ಹೇಗಿರಬೇಕು? ನಿತ್ಯವಾಗಿರಬೇಕು. ಆದ್ರೆ ಬಾಳುವಂಥದ್ದು ಯಾವುದರಲ್ಲಿ ಬಾಳುತ್ತಿದೆ?
ಟೆಂಪ್ರವರಿಯಲ್ಲಿ ಬಾಳುತ್ತಾ ಇರುವಂಥದ್ದು ಟೆಂಪ್ರವರಿ, ಆದರೆ ಒಳಗೆ ಇರುವಂಥ ಆತ್ಮ ಪರ್ಮನೆಂಟ್. ಈಗ ಇದು ಏನು ಹೇಳುತ್ತಾ ಇದೆ ಅಂದರೆ, ಮುಂದಿನ ವಾಕ್ಯ 20ನೇ ವಾಕ್ಯವನ್ನು ಓದಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿರಿ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದ ಅಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ನನಗೆ ಅದು ಸಿಗುತ್ತದೆ, ಆ ನಿತ್ಯತ್ವ ಸಿಗುತ್ತದೆ. ಆ ನಿತ್ಯತ್ವದ ಬಾಡಿಯಲ್ಲಿ ನಾನು ಬಾಳುತ್ತೇನೆ ಎನ್ನುವಂಥ ನಂಬಿಕೆಯಿಂದಲೇ ಈ ಆತ್ಮ ಎನ್ನುವಂಥದ್ದು ತಾನಾಗಿ ಆಸೆಪಟ್ಟು ಈ ಬಾಡಿಯೊಳಗೆ ಇಲ್ವಂತೆ. ಈ ಆತ್ಮವಾಗಿರುವಂಥದ್ದು ಆಸೆಪಟ್ಟು ಈ ಬಾಡಿಯೊಳಗೆ ಇಲ್ವಂತೆ. ಈ ಆತ್ಮಕ್ಕೆ ಈ ಬಾಡಿ ಇಷ್ಟವಿಲ್ವಂತೆ. ನಿಮಗೆಲ್ಲ ಆತ್ಮಕ್ಕೆ ಏನಾಗಿ ಇಲ್ವಂತೆ? ಇದು ಇಷ್ಟವಿಲ್ವಂತೆ. ಈ ಆತ್ಮವು ಸ್ವಇಚ್ಛೆಯಿಂದ ಅಲ್ಲ. ಆಮೇಲೆ ಮುಂದೆ ಓದೋಣ. ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದ ಅಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಅವರೇ ಏನ್ ಮಾಡಿದ್ದಾರೆ? ಒಳಪಡಿಸಿದವನ ಸಂಕಲ್ಪದಿಂದಲೇ. ಈ ಮಾಯೆಯಾದ ಶರೀರದ ಒಳಗೆ ಏನಾಗಿದೆ? ಆತ್ಮವು ಒಳಗಾಗಿದೆ. ಈ ಆತ್ಮಕ್ಕೆ, ಈಗ ಚೆನ್ನಾಗಿ ಗಮನಿಸಿರಿ, ಈ ಆತ್ಮಕ್ಕೆ ಈ ಬಾಡಿ ಇಷ್ಟವಾಗಿಲ್ಲ. ಯಾಕಂದ್ರೆ ಇದು ಟೆಂಪ್ರವರಿ, ತಾತ್ಕಾಲಿಕವಾದದ್ದು, ನಾಶನವಾಗುವಂಥದ್ದು. ಇದು ಪಾಪ ಇರುವಂಥದ್ದು. ಆದರೆ ಆತ್ಮವು ದೇವರಿಗೆ ಸಂಬಂಧಪಟ್ಟದ್ದು. ಜೀವಾತ್ಮನಾದನು ಅದು ಏನು ಬಯಸುತ್ತದಂತೆ? ಈ ನಾಶನವಿಲ್ಲದೆ ಇರುವ ನಿತ್ಯವಾದ ಒಳ್ಳೆಯ ವಾಸನೆಯುಳ್ಳ ದೇವರು ಬಯಸುವಂತಹ ಒಂದು ಬಾಡಿ ಇದೆ, ಪರ್ಮನೆಂಟ್. ಅದಕ್ಕೋಸ್ಕರವಾಗಿ ಅದು ಕಾದಿದೆ. ಆದರೆ ಬೇರೆ ಮಾರ್ಗವಿಲ್ಲ. ಕರ್ತನೆ ಅದನ್ನು ತಂದು ಮಣ್ಣಿನೊಳಗೆ ಇಟ್ಟಿದ್ದಾರೆ. ಅವರು ತಾನೇ ಮಣ್ಣಿನೊಳಗೆ ಊದಿದ್ದು. ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಅದನ್ನೇ ಪೌಲನು ಬರೆಯುತ್ತಾರೆ. ಹಾಗಾದ್ರೆ ಇದೇನಿದು? ಟೆಂಪ್ರವರಿ. ಈ ಟೆಂಪ್ರವರಿ ಬಾಡಿಯೊಳಗೆ ಆತ್ಮ ಇದೆ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ಇದು ಬಿಟ್ಟು ಎಲ್ಲಿ ಹೋಗ್ಬೇಕು? ಒರಿಜಿನಲ್ಗೆ ಹೋಗ್ಬೇಕು. ಬಿಟ್ಟು ಅದನ್ನು ಬಯಸಬೇಕು, ಅಲ್ಲಿ ಹೋಗ್ಬೇಕು. ಈಗ ನನ್ನೊಳಗೆ ಒಂದು ಪ್ರಕಾಶ ಬೀಸುತ್ತಾ ಇದೆ. ಈಗ ಕರ್ತನು ನಮ್ಮನ್ನೇನ್ ಮಾಡಿದ್ದಾರೆ? ಚಂದ್ರನಾಗಿ ಇಟ್ಟಿದ್ದಾರೆ. ಇದು ಭೂಮಿಯಲ್ಲಿ ಪ್ರಕಾಶಿಸುವಂತೆ ಇಟ್ಟಿದ್ದಾರೆ. ಈ ಟೆಂಪ್ರವರಿ ಆಗಿ ಈ ಚಂದ್ರ ಭೂಮಿಯಲ್ಲಿದೆ. ನಾವು ಹೇಗೆ ನಮ್ಮ ಬಾಡಿ ಟೆಂಪ್ರವರಿ ಆಗಿದ್ರೊಳಗೆ ಇದೆಯೋ ಅದೇ ರೀತಿ ಭೂಮಿಯಲ್ಲಿ ನಾವಿದ್ದೇವೆ. ಇರುವ ತನಕ ಅದೇ ಇಂಪಾರ್ಟೆಂಟ್. ಇರುವ ತನಕ ಆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಸಬೇಕು. ಅರ್ಥವಾಗುತ್ತಿದೆಯಾ? ಕರ್ತನ ಪ್ರಕಾಶ ನಮ್ಮ ಮೇಲೆ ಏನಾಗಬೇಕು? ಯಾವಾಗ್ಲಿರಬೇಕು. ಯಾವುದಕ್ಕಾಗಿ? ಆ ಪ್ರಕಾಶವು ನನಗೋಸ್ಕರವಾಗಿ ಅಲ್ಲ. ನಾನು ಟೆಂಪ್ರವರಿ. ನಾನು ಇರುವ ತನಕ ಭೂಮಿಯ ಮೇಲೆ ಬೀಸುವ ಹಾಗೆ ಕತ್ತಲೆಯಲ್ಲಿರುವಂತಹ ಜನರಿಗೆ ಬೆಳಕನ್ನು ಕೊಡುವುದಕ್ಕೋಸ್ಕರವಾಗಿ ದೇವರು ನನ್ನನ್ನಿಟ್ಟಿದ್ದಾರೆ, ಸಭೆಯನ್ನು ಇಟ್ಟಿದ್ದಾರೆ. ಯಾಕೆ ಒಂದು ಸಭೆ ಅಲ್ಲಿ ಇದೆ? ಆ ಏರಿಯಾ ಕತ್ತಲೆಯಲ್ಲಿ ಇದೆ. ಬೆಳಕನ್ನು ಬೀಸುವುದಕ್ಕಾಗಿ ಸಭೆಯನ್ನು ದೇವರಲ್ಲಿ ಇಟ್ಟಿದ್ದಾರೆ. ಅದೇ ಬೆಟ್ಟದ ಮೇಲಿರುವಂತಹ ಪಟ್ಟಣ ಎಂದು ದೇವರು ಹೇಳುತ್ತಾರೆ. ಎಲ್ಲರೂ ತಿಳಿಯುವುದಕ್ಕೋಸ್ಕರವಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ನೀವು ಯಾತಕ್ಕಾಗಿ ಇಲ್ಲಿ ಇನ್ನೂ ಇದ್ದೀರಾ ಎಂದು ಕೇಳುವುದಾದರೆ, ನಾನು ಜನರಿಗೆ ಬೆಳಕನ್ನು ಬೀಸುವುದಕ್ಕಾಗಿ, ಜನರಿಗೆ ಬೆಳಕನ್ನು ಕೊಡುವುದಕ್ಕೋಸ್ಕರ ನಾನು ಟೆಂಪ್ರವರಿಯಾಗಿಯೇ ಇದ್ದೇನೆ. ನಿರ್ದಿಷ್ಟ ಕಾಲವೇ ಇರುತ್ತೇನೆ, ಆದರೆ ಬೆಳಕನ್ನು ಕೊಡುವವನಾಗಿರುತ್ತೇನೆ. ಈಗ ಪ್ರಶ್ನೆ ಏನಂದ್ರೆ, ಸಭೆ ಇದೆ, ಚಂದ್ರ ಇದೆ, ಆದರೆ ಬೆಳಕು ಬೀಸುತ್ತಾ ಇದೆಯಾ? ಕತ್ತಲೆಯಲ್ಲಿರುವಂತಹ ಜನರು ನಿಮ್ಮನ್ನು ನೋಡುತ್ತಾ ಇದ್ದಾರಾ? ಯೇಸು ಕ್ರಿಸ್ತನು ಬಂದೊಂದು ಪ್ರಸಂಗ ಮಾಡಿದ ಕೂಡಲೇ ಗಲಿಲಾಯದಲ್ಲಿರುವಂತಹ ಜನರ ಕುರಿತು ವಾಕ್ಯ ಹೇಳುತ್ತದೆ, ಕತ್ತಲೆಯಲ್ಲಿದ್ದ ಜನರು ಬೆಳಕನ್ನು ಕಂಡರು. ಇವತ್ತು ನಿಮ್ಮನ್ನು ನನ್ನನ್ನು ಕತ್ತಲೆಯಲ್ಲಿರುವಂತಹ ಜನರು ನೋಡುತ್ತಾ ಇದ್ದಾರಾ? ನೋಡುವಾಗ ಅವರಿಗೆ ಗೊತ್ತಾಗುತ್ತಾ ಇದೆಯಾ ನಿಮ್ಮೊಂದಿಗೆ ದೇವರು ಇದ್ದಾರೆ ಎಂದು? ಇಲ್ಲ, ನಿಮ್ಮ ಬಳಿ ಒಂದು ಮಹಿಮೆ ಇದೆ, ನಿಮ್ಮ ಮೇಲೆ ಒಂದು ಪ್ರಕಾಶ ಬೀಸುತ್ತಾ ಇದೆ, ಇದು ನಮಗೆ ಬೇಕು, ಅವಶ್ಯವಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರಾ? ಆ ಬೆಳಕಿನೆಡೆಗೆ ಓಡಿ ಬರುತ್ತಾ ಇದ್ದಾರಾ? ಹಾಗಾದ್ರೆ ಚಂದ್ರ ಪ್ರಕಾಶಿಸುತ್ತಾ ಇದೆಯಾ? ಇಲ್ಲ, ಕೆಲವರಿಗೆ ನಿಮ್ಮ ಚಂದ್ರವು ಸ್ವಲ್ಪವಾಗಿ ಕಾಣುತ್ತಾ ಇದೆ. ಕೆಲವರು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ಚೆನ್ನಾಗಿ ಗಮನಿಸಿರಿ, ಅರ್ಧ ಚಂದ್ರನನ್ನು ಕೆಲವರು ಹೊಗಳುತ್ತಾರೆ. ಅರ್ಧ ಚಂದ್ರನನ್ನು ಏನ್ ಮಾಡುತ್ತಾರೆ? ಕೆಲವರು, ಎಲ್ಲರೂ ಮಾಡುವುದಿಲ್ಲ, ಕೆಲವರು ಮಾಡುತ್ತಾರೆ. ಅದೇ ಪೂರ್ಣ ಚಂದ್ರ, ಎಲ್ಲರಿಗೂ ಬೆಳಕು. ಹಾಗಾದ್ರೆ ಸಭೆಯು ಕೆಲವರಿಗೆ ಮಾತ್ರ ಪ್ರಕಾಶಿಸುವಂತದ್ದಾಗಿ ಇರಬಾರದು. ಸಭೆಯು ಕೇವಲ ಅರ್ಧ ಬೆಳಕನ್ನು ಕೊಡುವಂತ ಸಭೆಯಾಗಿರಬಾರದು. ಸಭೆಯು ಪೂರ್ಣ ಬೆಳಕನ್ನು ಪ್ರಕಾಶಿಸುವಂತ ಪೌರ್ಣಮಿಯ ಹಾಗೆ, ಚಂದ್ರನ ಹಾಗೆ ಸುಂದರವಾಗಿ. ಹಾಗಾದ್ರೆ ನೀವು ನಾನು ಆ ಬೆಳಕನ್ನು ಹೊಂದಿದ್ದರೆ ಮಾತ್ರವೇ ಸಾಧ್ಯ. ಹೊಂದಿದ್ದೇವಾ? ಅಥವಾ ನಡುವೆ ಮಣ್ಣು ಬರುತ್ತದಾ? ಶರೀರ ಬರುತ್ತದಾ? ನಿಮಗೂ ದೇವರ ನಡುವೆ ಬರುತ್ತದಾ? ನನಗೂ ದೇವರ ನಡುವೆ ಬರುತ್ತದಾ ಎಂಬುದಾಗಿ ನೋಡಬೇಕು. ಬರುತ್ತದೆ. ಯಾಕಂದ್ರೆ ಅದಕ್ಕೆ ಈ ಮಾತನ್ನು ಹೇಳಿದೆ. ಯಾಕಂದ್ರೆ ಈ ಮಣ್ಣಿನೊಳಗೆ ಏನಿದೆ? ಈ ಆತ್ಮ ಇದೆ. ಖಂಡಿತವಾಗಿ ಈ ಮಣ್ಣು ಏನ್ ಮಾಡುತ್ತದೆ? ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಆತ್ಮವನ್ನು ಆಕ್ರಮಿಸುವುದಕ್ಕೆ ನೋಡುತ್ತದೆ. ಆತ್ಮ ಹೋರಾಡುತ್ತದೆ. ಅದನ್ನೇ ವಾಕ್ಯ ಹೇಳುತ್ತದೆ, ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ನೀವು ಯೇಸುವನ್ನು ತಿಳಿದುಕೊಂಡ ನಂತರ
ಆ ನೀತಿಯ ಸೂರ್ಯನ ಬೆಳಕು ಬಂದ ನಂತರ ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ಅನಿಸುತ್ತದೆ? ನಾನು ಪಾಪ ಮಾಡಬಾರ್ದು, ನಾನು ಕರ್ತನಲ್ಲಿರಬೇಕು, ನಾನು ಇದರಿಂದ ಬಿಡುಗಡೆ ಆಗ್ಬೇಕು, ಸಂಪೂರ್ಣ ದೇವರಿಗಾಗಿ ಬಾಳ್ಬೇಕು. ಆದ್ರೆ ಒಂದು ಹಂತ ಬಂದ ನಂತರ ಪಟ್ಟಂತ ಬೀಳ್ತೇವೆ. ಅದು ಏನ್ ಬೇಕಾದ್ರೂ ಇರಬಹುದು, ಒಬ್ಬೊಬ್ಬರಿಗೆ ಒಂದೊಂತರ ಇರಬಹುದು. ಹಣದಾಸೆ ಉಳ್ಳವನಿಗೆ ನಾನು ಇನ್ನು ಮುಂದೆ ಹಣದಾಸೆ ಪಡಲೇಬಾರದು, ಅವಶ್ಯಕತೆಗೆ ಮಾತ್ರ ಇಟ್ಟುಕೊಳ್ಳುವಂತೆ ನೆನೆಸುವಾಗ ದಿಢೀರೆಂಬುದಾಗಿ ಹಣದ ಆಸೆ ಬರುತ್ತದೆ. ಯಾಕೆ ಇದಕ್ಕೆ ಹಾಕಿ ಡಬಲ್ ಮಾಡಿ 4 8ರಷ್ಟು 10ರಷ್ಟು ಮಾಡಿದ್ರೆ ಏನು ಹಾಗೆ ಅನ್ನಿಸುತ್ತದೆ. ಕೋಪಗೊಳ್ಳಬಾರದೆನ್ನುವವರಿಗೆ ನಾನು ಭೂಮಿಯಲ್ಲಿ ಶಾಂತ ಗುಣವುಳ್ಳವನಾಗಿ ಮೋಶೆ ಹಾಗೆ ಮಾರ್ಪಡಬೇಕೆಂದು ಆ ರೀತಿಯೊಂದು ತೀರ್ಮಾನ ಮಾಡಿ, ಈ ಸೃಷ್ಟಿಯಾಗಿರುವಂತದ್ದು ತೀರ್ಮಾನ ಮಾಡಿ ಮನೆಗೆ ಹೋಯಿತು ಅಂದ್ರೆ, ಗಂಡ ಮನೆಗೆ ಹೋದ್ರೆ ಹೆಂಡತಿ ನಿಲ್ಲುತ್ತಾರೆ, ಹೆಂಡತಿ ಮನೆಗೆ ಹೋದ್ರೆ ಅತ್ತೆ ನಿಲ್ಲುತ್ತಾರೆ ಅಲ್ವಾ? ನಿನ್ನ ಕೋಪವನ್ನು ಕೆರಳಿಸುವುದಕ್ಕೆ. ಕೆಲವು ಸಮಯದಲ್ಲಿ ಯೌವನಸ್ಥ ಮಕ್ಕಳಿಗೆ ಯೌವನಸ್ಥರು ತೀರ್ಮಾನ ಮಾಡುತ್ತಾರೆ, ಇನ್ನು ಮುಂದೆ ನಾನು ಇದನ್ನು ನೋಡಲ್ಲ, ಇದೆಲ್ಲ ಮಾಡಬಾರ್ದು, ಚೆನ್ನಾಗಿ ಪ್ರಾರ್ಥಿಸಬೇಕು, ಚೆನ್ನಾಗಿ ಬೈಬಲ್ ಓದಬೇಕು, ವೈರಾಗ್ಯವಾಗಿ ಇರಬೇಕೆಂದು. ಕರೆಕ್ಟ್ ಆಗಿ ಅವತ್ತೇ ಅವನಿಗೆ ನೋಟಿಫಿಕೇಶನ್ ಬರುತ್ತದೆ. ಒಂದು ಸಿನಿಮಾನೋ ಹಾಡೋ ಯಾವುದೊಂದು ನೋಟಿಫಿಕೇಶನ್ ಬರುತ್ತದೆ. ಅವನು ಹಾಗೆ ನೋಡುತ್ತಾನೆ, ತೀರ್ಮಾನ ಮಾಡುತ್ತಾನೆ, ಸ್ತೋತ್ರ 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 ಸ್ತೋತ್ರ, ನೋಡಬಾರದು ಎಂಬುದಾಗಿ. ಇವನು ನೋಡುವಂತೆ ಮಾಡುವುದಕ್ಕದೇನ್ ಮಾಡುತ್ತದೆ? ಹೋರಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಇದು ಮರೆಯಾಗುವಂತೆ ಮಾಡುತ್ತದೆ. ನೀವು ಮರೆಯಾಗುವುದಕ್ಕೆ ಆರಂಭಿಸುವಾಗ ಏನ್ ಮಾಡ್ಬೇಕು ಗೊತ್ತಾ? ನಾನು ಕತ್ತಲನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಉಂಟು ಮಾಡಲ್ಪಟ್ಟವನು, ನನ್ನೊಳಗೆ ಬರುವಂತ ಮಾಂಸವನ್ನು, ಮಣ್ಣನ್ನು ಆಗಲೇ ತಟ್ಟಬೇಕು, ತಟ್ಟುತ್ತಲೇ ಇರಬೇಕು. ತಟ್ಟುತ್ತಾ ತಟ್ಟುತ್ತಾ ಒಂದು ದಿನ ಸೈತಾನ ತೀರ್ಮಾನ ಮಾಡುತ್ತಾನೆ, ಇವನನ್ನೇನು ಮಾಡೋಕ್ಕಾಗಲ್ಲ, ಏನೇ ಮಾಡಿದರೂ ಕೂಡ ಇವನು ತಪ್ಪಿಸಿಕೊಂಡು ಹೋಗುತ್ತಲೇ ಇರುತ್ತಾನೆ. ಆ ರೀತಿಯಾದ ತೀರ್ಮಾನ ದೇವರು ಹೇಳುತ್ತಾರೆ, ಇಹಲೋಕಾಧಿಪತಿ ನನ್ನ ಬಳಿಗೆ ಬರುತ್ತಾನೆ, ಅವನಿಗೆ ನನ್ನ ಬಳಿಯಲ್ಲಿ ಏನೂ ಇಲ್ಲ. ನಾನು ಹೇಳುತ್ತೇನೆ, ನನ್ನ ಅನುಭವದಿಂದ ಹೇಳುತ್ತೇನೆ, ನೀವು ಕೋಪಗೊಳ್ಳಬಾರದು, ಚೆನ್ನಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. 1 ತಿಂಗಳು ಕೋಪಗೊಳ್ಳದೇ ಇರುತ್ತೀರಾ, ಆನಂತರ ಕೋಪ ಪಡುತ್ತೀರಾ, ಮತ್ತೆ ತೀರ್ಮಾನ ಮಾಡುತ್ತೀರಾ, ಆನಂತರ 3 ತಿಂಗಳು ಕೋಪಗೊಳ್ಳದೇ ಇರುತ್ತೀರಾ, ಆಮೇಲೆ ಕೋಪ ಪಡುತ್ತೀರಾ, ಮತ್ತೆ ತೀರ್ಮಾನ ತೆಗೆದು 6 ತಿಂಗಳು ಕೋಪ ಪಡದೇ ಇರುತ್ತೀರಾ. ಯಾವತ್ತೋ ಒಂದು ದಿನ ಕೋಪ ಬರುತ್ತದೆ, ಒಂದು ದಿನ ಬರುತ್ತದೆ, ಕೋಪ ಯಾವತ್ತು ಬಂತು ಎಂದು ನಿಮಗೆ ಗೊತ್ತಾಗುವುದಿಲ್ಲ. ಸುತ್ತಲೂ ಇರುವಂತವರು ಸಾಕ್ಷಿ ಕೊಡುತ್ತಾರೆ. ಏನ್ ಕೊಡುತ್ತಾರೆ ಗೊತ್ತಾ? ಇವರು ಕೋಪಗೊಂಡದ್ದನ್ನು ನಾನು ನೋಡೇ ಇಲ್ಲ ಅನ್ನುತ್ತಾರೆ. ಈ ಸಾಕ್ಷಿ ಕೂಡಲೇ ಬರುವುದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ಬರುತ್ತದೆ. ಕರ್ತನು ನಿಮ್ಮನ್ನು ನನ್ನನ್ನು ಕತ್ತಲನ್ನು ಆಳುವುದಕ್ಕೋಸ್ಕರವಾಗಿ ಇಟ್ಟಿದ್ದಾರೆ, ನಮ್ಮನ್ನು ಚಂದ್ರನ ಹಾಗೆ ಇಟ್ಟಿದ್ದಾರೆ. ನಮ್ಮ ಬೆಳಕು ಕತ್ತಲೆಯ ಮೇಲೆ ಪ್ರಕಾಶಿಸಲಿ. ಜನರು ಬಂದು ಏನ್ ಮಾಡುತ್ತಾರೆ? ನೋಡುತ್ತಾರೆ. ಇದು ದೇವರು ಸಭೆಗೆ ಇಟ್ಟಂತ ಗುರುತು. ಆದರೆ ಚೆನ್ನಾಗಿ ಗಮನಿಸಿರಿ, ಒಂದು ಕಾಲಘಟ್ಟದಲ್ಲಿ, ಈಗ ನೀವು ನಾನು ಸಭೆಯಲ್ಲಿ ಇದ್ದೇವೆ, ನೀತಿಯ ಸೂರ್ಯನಾದ ಯೇಸುಕ್ರಿಸ್ತನ ಬೆಳಕು ಇದೆ. ಆದರೆ ಇದೆಲ್ಲ ಏನೆಂದು ಕೇಳುವುದಾದರೆ ಟೆಂಪರರಿ ಬೆಳಕೆ. ಈಗಲೂ ಹೇಳುತ್ತೇನೆ, ಯೇಸುಕ್ರಿಸ್ತನ ಬೆಳಕು ಏನು? ಏನ್ರಿ ಹೀಗೆ ಹೇಳುತ್ತಿದ್ದೀರಾ? ಯೇಸುಕ್ರಿಸ್ತನ ಬೆಳಕನ್ನು ಟೆಂಪರರಿ ಬೆಳಕೆ ಅಂತ ಹೇಳ್ತಿದ್ದೀರಾ? ಹಾಗೆ ನೀವು ಕೇಳುವುದಾದರೆ ಚೆನ್ನಾಗಿ ಗಮನಿಸಿರಿ, ಯೇಸುಕ್ರಿಸ್ತನ ಬೆಳಕು ಟೆಂಪರರಿ ಅಂತ ಹೇಳದೆ ಬಿಟ್ರೆ ಯೇಸುಕ್ರಿಸ್ತನು ಟೆಂಪರರಿ ಅಂತ ಹೇಳಿಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದ್ಯಾ? ಅನೇಕರು ಏನ್ ಹೇಳುತ್ತಾರೆ ಅಂದ್ರೆ, ಯೇಸುಕ್ರಿಸ್ತನ ನಾಮವನ್ನು ಇಟ್ಟುಕೊಂಡು ಕೆಲವರು ಇರುತ್ತಾರೆ ಅಲ್ವಾ, ಓನ್ಲಿ ಜೀಸಸ್ ಎಂಬುದಾಗಿ ಇರುತ್ತಾರೆ. ಅವರು ಹೇಳುವಂತ ಮಾತು ಹೇಗಿರುತ್ತದೆ ಅಂದ್ರೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸುಕ್ರಿಸ್ತನ ನಾಮ ಹೊರತು ಬೇರೆ ನಾಮ ಇಲ್ಲ. ಕರೆಕ್ಟ್, ಅದರಲ್ಲಿ ಸಂದೇಹವಿಲ್ಲ. ಆದರೆ ಈ ನಾಮವು ಕೂಡ ಟೆಂಪರರಿ ನಾಮವೇ. ಯಾವ ನಾಮ? ಯೇಸುಕ್ರಿಸ್ತನ್ ಎನ್ನುವಂತಹ ನಾಮ ಟೆಂಪರರಿ. ಎಲ್ಲಿಯ ತನಕ ಗೊತ್ತಾ? ಈ ಭೂಮಿ ಇರುವ ತನಕ. ಭೂಮಿ ಅಳಿದು ಹೋದ ನಂತರ ಈ ನಾಮ ಇಲ್ಲಿರುವುದಿಲ್ಲ. ಯೇಸುಕ್ರಿಸ್ತನ ಒರಿಜಿನಲ್ ನಾಮ ಬರುತ್ತದೆ. ಯೇಸುಕ್ರಿಸ್ತನ್ ಎನ್ನುವಂತ ನಾಮ ಜನರನ್ನು ವಿಮೋಚಿಸುವುದಕ್ಕೋಸ್ಕರ ತಂದೆ ಇಟ್ಟಂತ ನಾಮ. ಯೇಸುಕ್ರಿಸ್ತನ್ ಎನ್ನುವಂತ ನಾಮ ಜನರನ್ನು ವಿಮೋಚಿಸುವುದಕ್ಕಾಗಿ. ಅದಕ್ಕೂ ಮುಂಚಿತವಾಗಿಯೂ ಇಲ್ಲ, ವಿಮೋಚನೆ ಮುಗಿದು ನಿತ್ಯತ್ವ ಬರುವಾಗ ಅಲ್ಲಿಯೂ ಇಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆಯಾ? ಈಗ ನೋಡಿ, ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟುಗಳುಂಟು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಅಲ್ಲಿ ಏನೆಂಬುದಾಗಿ ಇದೆ? ಆತನ ಹೆಸರು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಯೇಸುಕ್ರಿಸ್ತನೆನ್ನುವುದಕ್ಕೆ ರಕ್ಷಕನೆಂದು ಬರುತ್ತದೆ. ಇದಕ್ಕೆ ಏನು ಹೆಸರು? ದೇವರ ವಾಕ್ಯವೆಂಬ ಹೆಸರು. ಇನ್ನೊಂದು ನಾಮ ಯೇಸುವಿಗೆ ಬರುತ್ತದೆ, ನಂತರ ಬರುತ್ತದೆ, ಅದು ನಿತ್ಯತ್ವದ ನಾಮ. ನಮ್ಮೆಲ್ಲರಿಗೂ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತದೆ. ಇಲ್ಲ ಅಂದ್ರೆ ಕೂಡಲೇ ಇದನ್ನು ತಪ್ಪಾಗಿ ಹೇಳುತ್ತಿದ್ದಾರೆ ಅಂದುಕೊಳ್ಳುತ್ತೀರಾ. ಯೇಸು ಕ್ರಿಸ್ತನ್ ಎನ್ನುವಂತ ನಾಮ, ಯೇಸು ಕ್ರಿಸ್ತನು ಭೂಮಿಯಲ್ಲಿ ಬರುವ ತನಕ ಏನಾಗಿರ್ಲಿಲ್ಲ, ಇರಲಿಲ್ಲ. ಎಷ್ಟು ಸಾವಿರ ವರ್ಷ ಅಂದ್ರೆ ಹೆಚ್ಚು ಕಮ್ಮಿ 4000 ವರ್ಷ. ಆದಾಮಿನಿಂದ ಯೇಸುವಿನ ತನಕ ಏನಿರಲಿಲ್ಲ? ಯೇಸು ಕ್ರಿಸ್ತನ ನಾಮ ಭೂಮಿಯಲ್ಲಿ ಪ್ರಕಟವಾಗಿರಲಿಲ್ಲ. ಎಲ್ಲರೂ ಕೇಳುತ್ತಾರೆ, ಹೇಳಲ್ಪಡಲಿಲ್ಲ. ಆದರೆ ಯೇಸು ಬಂದ ನಂತರ ಆ ನಾಮ ತಿಳಿಸಲ್ಪಡುತ್ತದೆ. ಆ ನಾಮವು ಈಗಲೂ ಇದೆ. ಎಲ್ಲಿಯ ತನಕ ಇರುತ್ತದೆ ಅಂದ್ರೆ ನಿತ್ಯತ್ವ ಬರುವ ತನಕ ಇರುತ್ತದೆ.
ಪ್ರಕಟಣೆಯ ಪುಸ್ತಕದಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಇನ್ನೊಂದು ಸ್ಥಳದಲ್ಲಿ ದೇವರು ಹೇಳುತ್ತಾರೆ, 3ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು. ಹಾಗಾದರೆ ತಂದೆಗೆ ಇನ್ನೊಂದು ನಾಮ ಇದೆ. ಚೆನ್ನಾಗಿ ಗಮನಿಸಿರಿ, ತಂದೆಗೆ ಏನಿದೆ? ಇಲ್ಲಿಯ ತನಕ ನಮಗೆ ಆ ನಾಮ ಗೊತ್ತಿಲ್ಲ. ಅನೇಕರು ಈಗ ಏನು ಹೇಳುತ್ತಾರೆ ಅಂದರೆ, ತಂದೆಗೂ ಯೇಸು ಕ್ರಿಸ್ತನು ಕರ್ತನು ಒಬ್ಬರೇ. ಈಗ ಟೆಂಪ್ರವರಿಯಾಗಿ ಭೂಮಿಯಲ್ಲಿ 2000 ವರ್ಷಗಳಿಂದ ನಾಮಕ್ಕೆ ಏನು ಹೆಸರು? ಯೇಸು ಕ್ರಿಸ್ತನೆನ್ನುವಂತಹ ನಾಮ. ಆ ನಾಮ ವಿಮೋಚನೆ ಮುಗಿದ ಕೂಡಲೇ ಆ ನಾಮದ ಕೆಲಸ ಮುಗಿಯುತ್ತದೆ. ಯಾಕಂದ್ರೆ ಇದು ವಿಮೋಚಿಸುವಂತಹ ನಾಮ, ಪಾಪದಲ್ಲಿದ್ದವರನ್ನು ಮೇಲೆತ್ತುವುದಕ್ಕೆ ಇರುವ ನಾಮ. ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ. ಈಗಲೂ ಹೇಳುತ್ತೇನೆ, ಯೇಸು ಕ್ರಿಸ್ತನ ನಾಮದ ಹೊರತು ರಕ್ಷಣೆ ಇಲ್ಲ. ಆದರೆ ಆ ರಕ್ಷಣೆ ಎನ್ನುವಂಥ ಕೆಲಸ ಮುಗಿದ ಕೂಡಲೇ, ನಿತ್ಯ ಬಂದ ಕೂಡಲೇ ರಕ್ಷಣೆಗೆ ಕೆಲಸ ಇಲ್ಲ ಅಂದ್ರೆ ಈ ನಾಮಕ್ಕೂ ಏನಿಲ್ಲ, ಕೆಲಸ ಇಲ್ಲ. ಮುಂದೆ ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಹಾಗಾದರೆ ಯೇಸು ಕ್ರಿಸ್ತನಿಗೇನಿದೆ? ಹೊಸ ಹೆಸರು ಇದೆ. ಪ್ರಕಟಣೆ 19ರಲ್ಲೂ ಇದೆ. ಒಂದಲ್ಲ 2 ಸಾರಿ ಹೇಳುತ್ತಾರೆ, ನನ್ನ ಹೊಸ ಹೆಸರು. ಆದ್ದರಿಂದಲೇ ಹೇಳುತ್ತೇನೆ, ಸೂರ್ಯ ಇದೆ ಅಲ್ವಾ, 4ನೇ ದಿನ ಉಂಟು ಮಾಡಲ್ಪಟ್ಟಂತ ಸೂರ್ಯ ಟೆಂಪ್ರವರಿ. ಭೂಮಿ ಇರುವ ತನಕ ಇರುತ್ತದೆ, ಆನಂತರ ಸೂರ್ಯ ಇಲ್ಲದೆ ಹೋಗುತ್ತದೆ. ಹೇಗೆ ಹೇಳುತ್ತೀರಾ? ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 23ನೇ ವಾಕ್ಯ ಓದಿರಿ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಹಾಗಾದ್ರೆ ಸೂರ್ಯ ಚಂದ್ರ ಇರುವುದಿಲ್ಲ. ಚೆನ್ನಾಗಿ ಗಮನಿಸಿರಿ, ಹಳೆಯ ಭೂಮಿ ಆಕಾಶ ಗತಿಸಿ ಹೋಗುತ್ತದೆ, ಸೂರ್ಯ ಚಂದ್ರ ಇರುವುದಿಲ್ಲ. ಅದಕ್ಕೆ ಅರ್ಥ ಏನೆಂಬುದಾಗಿ ಕೇಳುವುದಾದರೆ, 4ನೇ ದಿನ ಉಂಟು ಮಾಡಲ್ಪಟ್ಟಂತ ಸೂರ್ಯ, ನೀತಿಯ ಸೂರ್ಯ, 4000 ವರ್ಷಗಳಿಗಿಂತ ಮುಂಚಿತವಾಗಿ ಪ್ರಕಟವಾದ ಯೇಸು ಕ್ರಿಸ್ತನೆನ್ನುವಂತ ನಾಮ. ಆ ನಾಮವು ಇರುವುದಿಲ್ಲ, ಸಭೆ ಇರುವುದಿಲ್ಲ. ಆ ನಾಮ ಇರುವ ತನಕ ಸಭೆ ಪ್ರಕಾಶಿಸುತ್ತದೆ. ಆ ಸೂರ್ಯ, ನೀತಿಯ ಸೂರ್ಯ ಹೋಯಿತು ಅಂದ್ರೆ ಸಭೆಗೆ ಏನಿರುವುದಿಲ್ಲ, ಪ್ರಕಾಶ ಇರುವುದಿಲ್ಲ. ಯಾಕಂದ್ರೆ ಆ ಬೆಳಕು ಇದ್ರೆ ತಾನೇ ಈ ಬೆಳಕು ಇರುತ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನ ಬೆಳಕು ಹೋಯಿತಂದ್ರೆ ಈ ಬೆಳಕು ಹೋಗುತ್ತದೆ. ಸೂರ್ಯನ ಬೆಳಕು ಹೋಯಿತಂದ್ರೆ ಈಗ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನೆನ್ನುವಂತ ನಾಮದಿಂದಲೂ, ಯೇಸು ಕ್ರಿಸ್ತನು ಕೊಟ್ಟಂತ ವಾಕ್ಯದಿಂದಲೂ, ಯೇಸು ಕ್ರಿಸ್ತನಿಂದಲೇ ಜೀವಿಸುತ್ತಾ ಇದ್ದೇವೆ. ಅವರ ನಾಮದಲ್ಲಿ ದೆವ್ವಗಳು ಓಡಿಸಲ್ಪಟ್ಟಿತು, ಅವರ ನಾಮದಲ್ಲಿ ರೋಗಗಳು ಗುಣವಾಗುತ್ತದೆ, ಅವರ ನಾಮದಲ್ಲಿ ರಕ್ಷಣೆ ಉಂಟಾಗುತ್ತದೆ. ಎಲ್ಲ ಕರೆಕ್ಟ್, ಎಲ್ಲ ಕರೆಕ್ಟ್, ಸಂದೇಹವೇ ಇಲ್ಲ. ಆದರೆ ಒಂದು ದಿನ ಈ ನಾಮ ಮುಗಿಯುತ್ತದೆ. ಹಾಗಾದರೆ ಆ ಪ್ರಕಾಶ ಮುಗಿಯಿತು ಅಂದ್ರೆ ನಮ್ಮ ಮೇಲೆ ಇರುವಂತ ಪ್ರಕಾಶವು ಮುಗಿಯುತ್ತದೆ. ಯಾಕಂದ್ರೆ ಸೂರ್ಯನ ಬೆಳಕು ಯಾವುದರ ಮೇಲೆ ಬೀಸುತ್ತಾ ಇದೆ? ಚಂದ್ರನ ಮೇಲೆ ಬೀಸುತ್ತಾ ಇದೆ. ಹಾಗಾದ್ರೆ ದೇವರ ಬೆಳಕು ಯಾವುದರ ಮೇಲೆ ಬೀಸುತ್ತಾ ಇದೆ? ಸಭೆಯ ಮೇಲೆ. ಹಾಗಾದ್ರೆ 4ನೇ ದಿನದಲ್ಲಿ ಉಂಟು ಮಾಡಲ್ಪಟ್ಟಂತ ಯೇಸು ಕ್ರಿಸ್ತನ ನಾಮದ ಕೆಲಸವು ಮುಗಿದ ಕೂಡಲೇ ಚಂದ್ರನಾಗಿರುವ ಸಭೆಯ ಕೆಲಸವು ಎಂಡಿಗೆ ಬರುತ್ತದೆ, ಅಂತ್ಯಕ್ಕೆ ಬರುತ್ತದೆ. ಆನಂತರ ಇದರಲ್ಲಿ ಪ್ರಕಾಶ ಇರುವುದಿಲ್ಲ. ಆದರೆ ಮೊದಲಗಿತ್ತಿಯಾದ ಹೊಸ ಯೆರೂಸಲೇಮ್ ಇರುತ್ತದೆ. ನೀವು ನಾನು ಇರುತ್ತೇವೆ. ಆಗ ನಿಮಗೂ ನನಗೂ ಯಾವ ಬೆಳಕು? ನಾನು ಹೇಳುವುದು ಈಗ ಅರ್ಥವಾಗುತ್ತಿದೆಯಾ? ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಸುತ್ತದೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಸುತ್ತದೆ. ಯೇಸು ಕ್ರಿಸ್ತನ ಶಕ್ತಿಯು ಜನರ ಮೇಲೆ ಇದೆ, ಯೇಸು ಕ್ರಿಸ್ತನ ಪ್ರಕಾಶ ಸಭೆಯ ಮೇಲೆ ಇದೆ. ಆ ಯೇಸು ಕ್ರಿಸ್ತನ ನಾಮದ ಕೆಲಸವು ಮುಗಿದು 2000 ವರ್ಷವಾದ ನಂತರ ಎಲ್ಲ ಫಿನಿಶ್ ಆಯಿತು ಅಂದ್ರೆ ಈ ಭೂಮಿಯು ಮುಗಿಯುತ್ತದೆ, ಈ ಸಭೆಯ ಪ್ರಕಾಶವು ಮುಗಿಯುತ್ತದೆ. ಆದರೆ ಚಂದ್ರ ಇರುತ್ತದೆ, ಪ್ರಕಾಶ ಇರುವುದಿಲ್ಲ. ಆದರೆ ಈ ಚಂದ್ರ ಮೊದಲಗಿತ್ತಿ, ಸಭೆಗೆ ಹೊಸ ಚಂದ್ರ ಬರುತ್ತದೆ. ಹಳೆಯ ಭೂಮಿ ಆಕಾಶವು ಗತಿಸಿ ಹೋಗುತ್ತದೆ. ಈಗ ಸೂರ್ಯ ಚಂದ್ರ ಇರುವುದಿಲ್ಲ. ಈಗ ಈ ಮೊದಲಗಿತ್ತಿ ಯಾರಾಗಿ ಇದ್ದಾರೆ ಅಂದ್ರೆ ಸಭೆಯಾಗಿ ಇದೆ, ಹೊಸ ಯೆರೂಸಲೇಮ್ ಸಭೆ. ಹಾಗಾದ್ರೆ ಇದಕ್ಕೆ ದೇವರು ಏನ್ ಮಾಡುತ್ತಾರೆ? ಸೂರ್ಯ ಚಂದ್ರ, ಆ ಯೇಸು ಕ್ರಿಸ್ತನ ನಾಮ ಎನ್ನುವಂತ ಬೆಳಕು ಬೀಸಲಿಲ್ಲ. ಆನಂತರ ಇನ್ನೊಂದು ಬೆಳಕಿದೆಯಂತೆ. ಮುಂದುವರೆದು ಆ ವಾಕ್ಯವನ್ನು ಓದಿರಿ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಇದುವೇ ಆ ಮೊದಲನೇ ದಿನದಿಂದ 3ನೇ ದಿನದವರೆಗೂ ಇದ್ದಂತ ಬೆಳಕು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? 4ನೇ ದಿನದಲ್ಲಿ ಬಂದಂತ ಬೆಳಕು ಯೇಸು ಕ್ರಿಸ್ತನಿಗೆ ಗುರುತು, 4000 ವರ್ಷದಲ್ಲಿ ಬಂದದ್ದು. ಆದರೆ ಮೊದಲ 3 ದಿನ ಯಾವ ಬೆಳಕು? ದೇವರ ಪ್ರಭಾವವೇ ಅಲ್ಲಿ ಬೆಳಕನ್ನು ಕೊಟ್ಟಿತು. ಈಗ ನೀವು ನಾನು ಈ ಬೆಳಕಲ್ಲೇ ಓಡುತ್ತಾ ಇದ್ದೇವೆ. ನಾವು ಈಗ ನೋಡುವುದಾದರೆ ಈ ಬೆಳಕು ನಿಮ್ಮನ್ನು ನನ್ನನ್ನು ಅಗಲದಂತೆ ನೋಡಿಕೊಳ್ಳಬೇಕು. ಈ ಸೂರ್ಯನ ಬೆಳಕು ನಮ್ಮಿಂದ ಮರೆಯಾಗದಂತೆ ನೋಡಿಕೊಳ್ಳಬೇಕು. ಅದು ಬೀಸುತ್ತಲೇ ಇರಬೇಕು. ಹಾಗೆ ನಾವು ಪ್ರತಿಬಿಂಬಿಸುತ್ತಲೇ ಇರಬೇಕು. ಕತ್ತಲನ್ನು ಆಳಬೇಕು. ನಾವು ಕತ್ತಲೆಯಲ್ಲಿರುವಂಥ ಜನರಿಗೆ ಬೆಳಕು ಕೊಡಬೇಕು. ನಾವು ಸೇವೆ ಮಾಡಬೇಕು. ಸಭೆಯು ಎಲ್ಲರಿಗೂ ಬೆಟ್ಟದ ಮೇಲಿರುವಂತಹ ಪಟ್ಟಣವಾಗಿ ಮಾರ್ಪಡಬೇಕು. ಜನರು ಈ ಬೆಳಕಿಗೆ ಓಡಿ ಬರಬೇಕು. ಇದೆಲ್ಲ ನಡೆಯಬೇಕು. ಆದರೆ ನಿಮ್ಮ ನನ್ನ ಭಾವನೆಯು ಏನಾಗಿರಬೇಕು ಗೊತ್ತಾ? ಈ ಭೂಮಿಯಲ್ಲಿ ಇರುವ ತನಕ ಮಾತ್ರವೇ ನನಗೆ ಈ ಬೆಳಕು.
ಈ ಭೂಮಿಯಲ್ಲಿರುವ ತನಕ ಮಾತ್ರವೇ ನನಗೆ ಈ ಶಾರೀರಿಕವಾದ ಕಾರ್ಯಗಳು. ಒಂದು ದಿನ ಬರುತ್ತದೆ, ಈ ಸೃಷ್ಟಿಯಾಗಿರುವಂಥದ್ದು ದೇವಪುತ್ರರು, ನಾಶವಾಗುವಂತ ಇದು ನಾಶವಾಗದಂಥದ್ದನ್ನು, ಸಾವಿಗೀಡಾಗುವಂತ ಇದು ನಿತ್ಯತ್ವವನ್ನು ಧರಿಸಿಕೊಳ್ಳುತ್ತದೆ. ಹಾಗಾದ್ರೆ ನನಗೆ ಬೆಳಕನ್ನು ಕೊಡುವುದಕ್ಕೆ ಈ ಭೂಮಿಯಲ್ಲಿರುವಂತಹ ಸೂರ್ಯನಾಗಲಿ ಚಂದ್ರನಾಗಲಿ ಅಲ್ಲ, ಯೇಸು ಕ್ರಿಸ್ತನ ನಾಮ ಎನ್ನುವಂತ ಭೂಮಿಯ ರಕ್ಷಣೆಯ ನಾಮ ಅಲ್ಲ. ಒಂದು ಹೊಸ ನಾಮ ನಮಗೆ ಬರುತ್ತದೆ. ಯೇಸುವಿನ ನಾಮ ಅಲ್ಲಿ ಬೇರೆ ಒಂದು ಬರುತ್ತದೆ. ಆ ನಾಮವೇ ನನ್ನನ್ನು ಪ್ರಕಾಶಿಸುತ್ತದೆ. ಅರ್ಥವಾಗುತ್ತಿದೆ ಈಗ ನಿಮಗೆ? ಆ ಮಹಿಮೆಗಾಗಿಯೇ ನೀವು ನಾನು ಕಾದಿರಬೇಕು. ಅದುವೇ ನಿತ್ಯತ್ವದ ಮಹಿಮೆ, ಅದೇ ನಿತ್ಯ ಮಹಿಮೆ. ಆದ್ದರಿಂದ ಚೆನ್ನಾಗಿ ಗಮನಿಸಿರಿ. 19ನೇ ಅಧ್ಯಾಯದ ನಂತರವಾಗಿ ಯಜ್ಞದ ಕುರಿಯಾದಾತನು, ಸಿಂಹಾಸನದಲ್ಲಿ ಕೂತಿರುವ ಆತನು ಈ ರೀತಿಯಾಗಿ ಬರುತ್ತದೆ. ಆ ಹೊಸ ಹೆಸರಿನ ಕುರಿತಾಗಿ ಆನಂತರವೇ ಎಕ್ಸ್ಪ್ಲೇನ್ ಮಾಡುತ್ತಾರೆ. ನೀವು ನಾನು ಆ ನಾಮಕ್ಕೆ ಕಾದಿರಬೇಕು. ಈಗ ಈ ಮಹಿಮೆ ನಮಗೆ ದೊಡ್ಡದು. ಸೂರ್ಯ ದೊಡ್ಡದಾ ಇಲ್ವಾ? ಸೂರ್ಯನೇ ದೊಡ್ಡದು ತಾನೆ. ಸೂರ್ಯನನ್ನು ನೋಡಕ್ಕಾಗುತ್ತಾ? ಅಲ್ಲಿಗೆ ಹೋಗೋಕ್ಕಾಗುತ್ತಾ? ಹತ್ತಿರ ಸಮೀಪಿಸುವುದಕ್ಕೆ ಆಗುತ್ತದಾ? ನಮ್ಮ ದೇವರು ಹಾಗೆ ಇದ್ದಾರೆ, ಸರ್ವಶಕ್ತನಾದ ದೇವರು ಅಲ್ವಾ? ಯೇಸು ಕ್ರಿಸ್ತನ ಶಕ್ತಿಯ ಮುಂದೆ ಏನು ಕೂಡ ಇಲ್ಲ, ಮಹತ್ವ ಇಲ್ಲ. ಆದರೆ ಈ ಸೂರ್ಯನ ಮಹಿಮೆಗಿಂತಲೂ ಇನ್ನೊಂದು ಮಹಿಮೆ ಇದೆ. ಅದುವೇ ಪರಲೋಕದ ಮಹಿಮೆ. ಪರಲೋಕಕ್ಕೆ ಹೋಗಿ ತಂದೆಯನ್ನು ನೋಡುವಂಥದ್ದಿದೆಯಲ್ಲ, ಒಬ್ಬರೂ ಸೇರಲಾರದಂತ ಬೆಳಕಿನಲ್ಲಿ ವಾಸ ಮಾಡುವಾತನ ಇದ್ದಾರಲ್ಲ, ಅವರೊಂದಿಗೆ ಜೀವಿಸುವಂಥದ್ದಿದೆಯಲ್ಲ, ಆ ಮಹಿಮೆಗೋಸ್ಕರವಾಗಿಯೇ ನೀವು ಹಾಗೂ ನಾನು ಕಾದಿರಬೇಕು. ಹಾಲೆಲೂಯ. ನೀವು ನಾನು ಈಗ ಇದರಲ್ಲಿ ತೃಪ್ತಿಯಾಗುತ್ತಾ ಇದ್ದೇವೆ. ಇದರಲ್ಲಿ ಏನಾಗುತ್ತಿದ್ದೇವೆ? ತೃಪ್ತಿಯಾಗುತ್ತಿದ್ದೇವೆ. ಇದರಲ್ಲಿ ಸ್ವಲ್ಪ ಜನ ಆ ಚಂದ್ರನನ್ನು ಸ್ವಲ್ಪ ಸ್ವಲ್ಪವಾಗಿ ಮರೆಯಾಗಿಸಿ, ಸ್ವಲ್ಪ ಅರ್ಧ ಚಂದ್ರವಾಗಿದೆ, ಸ್ವಲ್ಪ ಕಾಲು ಚಂದ್ರವಾಗಿದೆ, ಸ್ವಲ್ಪ ಮುಕ್ಕಾಲು ಚಂದ್ರವಾಗಿದೆ, ಹಾಗೆ ಮಾಂಸ ಬಂದು ಹೋರಾಟದಲ್ಲಿ ಹೀಗೆ ಜೀವಿತ ಹೋಗುತ್ತಾ ಇದೆ ಮುಂದೆ. ನಾವು ಈಗ ಏನ್ ಆಸೆ ಪಡುತ್ತಾ ಇದ್ದೇವೆ ಅಂದ್ರೆ, ಈ ಚಂದ್ರ ಪೂರ್ಣ ಕಂಡ್ರೆ ಸಾಕು, ನಾನು ಕರ್ತನಿಗೆಂದು ಪ್ರಕಾಶಿಸಿದರೆ ಸಾಕು, ಪಾಪ ಇಲ್ಲದೆ ಇದ್ದರೆ ಸಾಕು, ವೈರಾಗ್ಯವಾಗಿ ಕರ್ತನಿಗೆ ನಿಂತರೆ ಸಾಕು, ಆಗಾಗ್ಗೆ ಬೀಳುವಂತಹ ಕಾರ್ಯಗಳಲ್ಲಿ ಬೀಳದೆ ದೇವರಿಗೋಸ್ಕರ ಕತ್ತಲೆಯಲ್ಲಿರುವಂತ ಜನರಿಗೆ ಪ್ರಕಾಶಿಸಿ ಚೆನ್ನಾಗಿ ಸೇವೆ ಮಾಡಿ ಜನರು ಅದನ್ನು ಕಂಡು ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸಿದ್ರೆ ಸಾಕು. ಇದು ಒಳ್ಳೆಯದು. ಆದರೆ ಇದರಲ್ಲಿ ನಿಮಗೇನ್ ಗೊತ್ತಾಗಬೇಕು ಅಂದ್ರೆ, ಇದು ಟೆಂಪ್ರವರಿ. ನೀವು ಈಗ ಮಾಡುವಂಥದ್ದೆಲ್ಲವೂ ಕೂಡ ಟೆಂಪ್ರವರಿ. ನನ್ನ ಬೆಳಕು ಬೇರೊಂದು ಇದೆ. ಆ ಬೆಳಕೆ ನಿರಂತರವಾದಂತಹ ಬೆಳಕು. ಅದು 4ನೇ ದಿನ ಉಂಟು ಮಾಡಲ್ಪಟ್ಟಂತಹ ಸೂರ್ಯನ ಬೆಳಕಲ್ಲ, ಆ ಸೂರ್ಯನನ್ನೇ ಉಂಟು ಮಾಡಿದಂಥ ಸರ್ವಶಕ್ತನ ಬೆಳಕು. ಯೇಸು ಕ್ರಿಸ್ತನ ನಾಮಕ್ಕಿಂತಲೂ ಹೊಸ ಹೆಸರೊಂದು ಬರಲಿದೆ. ಅದು ತಂದೆಯ ಬಳಿಯಲ್ಲಿ ಇದೆ. ಯಾವನು ಜಯ ಹೊಂದುತ್ತಾನವನಿಗೆ ಅದು ಕೊಡಲ್ಪಡುತ್ತದೆ. ಆ ಹೆಸರಿಂದ ದೇವರು ನಮ್ಮನ್ನು ಕರೆಯುತ್ತಾರೆ. ನಾನು ನೂತನ ಯೆರೂಸಲೇಮಿನಲ್ಲಿ ನಿತ್ಯವಾಗಿ ಅವರೊಂದಿಗೆ ಇರುತ್ತೇನೆ, ಪರಲೋಕದಲ್ಲಿ ಅವರೊಂದಿಗೆ ಇರುತ್ತೇನೆ, ಚಿಯೋನ್ ಪರ್ವತದಲ್ಲಿ ಅವರೊಂದಿಗೆ ಇರುತ್ತೇನೆ. ಈ ಬೆಳಕಿಗೋಸ್ಕರವಾಗಿ ನೀವು ನಾನು ಬಯಸಬೇಕು, ಅಪೇಕ್ಷಿಸಬೇಕು. ಅದನ್ನೇ ಬೈಬಲ್ ಹೇಳುತ್ತದೆ. ಭೂ ಸಂಬಂಧವಾದವುಗಳನ್ನಲ್ಲ, ಮೇಲಾದದನ್ನೇ ಹುಡುಕಿರಿ. ನೀವು ಹುಡುಕುವಂತ ಈ ಮಹಿಮೆ, ಬೆಳಕು, ಪರಿಶುದ್ಧತೆ, ಬಲ ಎಲ್ಲವನ್ನೂ ಹೇಳುತ್ತೇನೆ, ಮತ್ತೆ ಹೇಳುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಶಕ್ತಿ ಇದೆ, ದೊಡ್ಡ ಶಕ್ತಿ. ಒಂದು ದೆವ್ವವನ್ನು ಓಡಿಸುವಂತ ಸೇವಕರಿದ್ರೆ ಅವರು ಲೋಕಾದ್ಯಂತ ಹಾಗೆ ಪ್ರಸಿದ್ಧಿಯಾಗುತ್ತಾರೆ. ಆದರೆ ಇದು ಅಲ್ಲಿರುವಂತಹ ಮಹಿಮೆಗೆ ಸಮಾನವಾದದ್ದಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇಲ್ಲಿ ಸೇವೆಯಲ್ಲಿ ನೀವು ಬಂದು ಹೀಲಿಂಗ್, ಹಾಗೆ ಭಯಂಕರವಾಗಿ ಸ್ವಸ್ಥತೆ ಪಡಿಸುವಂತ ಶಕ್ತಿ ಇದೆ. ಸತ್ತಂತವರನ್ನು ಜೀವಂತವಾಗಿ ಎಬ್ಬಿಸುತ್ತೀರಾ. 1000 ಗಟ್ಟಲೆ ಜನರನ್ನು ಎಬ್ಬಿಸಿದ್ದೀರಾ ಅಂತ ಇಟ್ಕೊಳ್ಳಿ. ಜನರು ನಿಮ್ಮನ್ನು ನೋಡಿ ಆ ಹೂ ಅಂತ ಹೊಗಳುತ್ತಾರೆ. ದೇವ ಸೇವಕರು ಎಲ್ಲ ಹೇಳುತ್ತಾರೆ. ಎಷ್ಟೇ ನಿಮ್ಮನ್ನು ಹೆಚ್ಚಿಸಿದರೂ ಕೂಡ ಅಲ್ಲಿ ಒಂದು ಮಹಿಮೆ ಇದೆ. ಅದಕ್ಕೆ ಇದು ಸಮಾನವಾದದ್ದಲ್ಲ. ಇದು ಒಂದು ದಿನ ಅಳಿದು ಹೋಗುತ್ತದೆ. ಬಿಲ್ಲಿಗ್ರಾಮ್ ಆಗಿದ್ರೂ ಕೂಡ ಅವರು ಟೆಂಪ್ರವರಿಯಾಗಿ ಭೂಮಿಯನ್ನು ಬಿಟ್ಟು ಹೋಗುತ್ತಾರೆ, ಅಷ್ಟೇನೆ. ರೆನಾಲ್ಡ್ ಬಾಂಕೆ ಆಗಿದ್ದರೂ ಕೂಡ ಟೆಂಪ್ರವರಿ, ಒಂದು ದಿನ ಭೂಮಿಯನ್ನು ಬಿಟ್ಟು ಹೋಗುತ್ತಾರೆ. ಅವರು ಇರುವಾಗ ಮಹಿಮೆ, ಹೊಗಳಿಕೆ. ಅವರ ಹಾಗೆ ಒಬ್ಬ ಇವಾಂಜಲಿಸ್ಟ್ ಇಲ್ಲ. ಅವರ ಮೂಲಕ ಕರ್ತನು ಮಹಿಮೆ ಹೊಂದಿದರು, ಅವರು ಪ್ರಕಾಶಿಸಿದರು. ನೀತಿಯ ಸೂರ್ಯನು ಅವರ ಮೇಲೆ ಪ್ರಕಾಶಿಸಿತು. ಅನೇಕ ಜನರು ಬಿಲ್ಲಿಗ್ರಹ ಮೂಲಕವಾಗಿ ಬೆಳಕನ್ನು ಕಂಡರು. ಕತ್ತಲೆಯಲ್ಲಿದ್ದ ಜನರು ದೊಡ್ಡ ಬೆಳಕನ್ನು ಕಂಡರು. ರೆನಾಲ್ಡ್ ಬಾಂಕೆ ಮೂಲಕವಾಗಿ ಕತ್ತಲೆಯಲ್ಲಿದ್ದ ಜನರು ದೊಡ್ಡ ಬೆಳಕನ್ನು ಕಂಡರು. ಸತ್ಯವೇ. ಆದರೂ ಕೂಡ ಅದು ಟೆಂಪ್ರವರಿ. ಎಷ್ಟೇ ದೊಡ್ಡ ಸೇವಕರಾಗಿದ್ದರೂ ಕೂಡ ಅದು ಟೆಂಪ್ರವರಿ. ಒಂದು ದಿನ ಬರುತ್ತದೆ, ನನಗೆ ಒಂದು ಬೆಳಕು ಇದೆ, ನಾನು ಆ ಬೆಳಕಿನೆಡೆಗೆ ನಡೆಯುವುದಕ್ಕೆ ಆರಂಭಿಸುತ್ತೇನೆ. ಅದುವೇ ನನಗೆ ನಿತ್ಯವಾದ ಬೆಳಕು. ಈಗ ಇರುವಂತಹ ಈ ಟೆಂಪ್ರವರಿಯಲ್ಲಿ 2 ಸ್ಟೇಜ್ ಅಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಯಾವ 2 ಸ್ಟೇಜ್ ಅಲ್ಲಿ ಸಿಲುಕಿಕೊಂಡಿದ್ದೇವೆ? ಒಂದು, ನನ್ನ ಚಂದ್ರನಲ್ಲಿ ಆ ಸೂರ್ಯನಿಂದ ಬರುವಂತಹ ಬೆಳಕು 100% ಪ್ರಕಾಶಿಸುತ್ತಾ ಇಲ್ಲ. ಏನ್ ಮಾಡುತ್ತಾ ಇಲ್ಲ? 100% ಪ್ರಕಾಶಿಸುತ್ತಾ ಇಲ್ಲ. ಯಾಕೆ ಪ್ರಕಾಶಿಸುತ್ತಾ ಇಲ್ಲ? ನನ್ನೊಳಗೆ ಆಗಾಗ್ಗೆ ಭೂಮಿ ಬಂದು ಹೋಗುತ್ತದೆ, ಸ್ವಲ್ಪ ಒಳಗೆ ಬರುತ್ತದೆ, ಹಾಗೆ ಮರೆಯಾಗುತ್ತದೆ, ಹಾಗೆ ಮಹಿಮೆ ಹೋಗುತ್ತದೆ. ಆನಂತರ ಸ್ವಲ್ಪ ದಿನ ಹಾಗೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಹಾಗೆಯೇ ಅದು ಅಗಲಿ ಸ್ವಲ್ಪ ಪ್ರಕಾಶಿಸುತ್ತದೆ. ಇದು ಒಂದು ಟೆಂಪ್ರವರಿಯಾಗಿಯೇ ನನಗೆ ಹೋಗುತ್ತಾ ಇದೆ. ಇದನ್ನೇ ಬೈಬಲ್ ಹೇಳುತ್ತದೆ. ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ. ಯಾವಾಗ ದೇವರೇ ನಾನು ಪರಿಶುದ್ಧನಾಗಿ ಜೀವಿಸುತ್ತೇನೆ, ಯಾವಾಗ ನೀವು ಬಯಸುವಂತೆ ನಾನು ಬಯಸುವಂತೆ ಬಾಳುತ್ತೇನೆ,
ನಾವು ಒಂದು ಪರಿಶುದ್ಧತೆ ಇಟ್ಟುಕೊಂಡಿರುತ್ತೇವೆ, ದೇವರಿಗೋಸ್ಕರ ಹೀಗೆ ಜೀವಿಸಬೇಕೆಂದು. ಅದೇ ನಮ್ಮಿಂದ ಆಗುತ್ತಿಲ್ಲ. ಆದರೆ ಬೈಬಲ್ ಹೇಳುತ್ತದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಆ ಪರಿಶುದ್ಧತೆಗೆ ಬರಬೇಕು, ಆ ಮಹಿಮೆಗೆ ಬರಬೇಕು, ಆ ಶಕ್ತಿಯಲ್ಲಿ ಬರಬೇಕು. ಅದು ಬರಬೇಕಂತೆ. ಅದನ್ನು ನನ್ನಿಂದ ಹೊಂದುವುದಕ್ಕೆ ಆಗಲಿಲ್ಲ. ಇದು ಮೊದಲನೇ ಹೋರಾಟ. ಆದರೆ ದೇವರು ಹೇಳುತ್ತಾರೆ, ಈ ಹೋರಾಟಕ್ಕೆ ನೀನು ಇಷ್ಟೊಂದು ಹೋರಾಡುತ್ತಾ ಇದೆಯಲ್ಲ, ಇದರ ಮುಂದಿನ ಸ್ಟೇಜ್ ಇದೆ. ಅದೇನು ಗೊತ್ತಾ? ನೀನು ಇಲ್ಲಿ ಎಷ್ಟೇ ಪ್ರಕಾಶಿಸುತ್ತಾ ಇದ್ದರೂ ಕೂಡ ನಿಜವಾದ ಬೆಳಕು ಒಂದು ಬರಲಿಕ್ಕಿದೆ. ಅದೇ ಮೊದಲನೇ ದಿನ ಉಂಟು ಮಾಡಲ್ಪಟ್ಟಿತು. ಆ ಬೆಳಕೆ ಪರಲೋಕದಲ್ಲಿ ಇದೆ. ಈಗ ನೀವು ನಾನು ಆ ಬೆಳಕಿನ ಕಡೆಗೆ ಏನ್ ಮಾಡಬೇಕು? ನಡೆಯುವವರಾಗಿ, ಪ್ರಯಾಣಿಸುವವರಾಗಿ ಕಾಣಲ್ಪಡಬೇಕು. ದೇವರನ್ನು ದೃಷ್ಟಿಸಿ ಹಾಗೆ ನಡೆಯುವವರಾಗಿ ಕಾಣಲ್ಪಡಬೇಕು. ದೇವರೇ, ಆ ಬೆಳಕಿನೆಡೆಗೆ ನಡೆಯಬೇಕು. ಆ ಬೆಳಕಿಗೋಸ್ಕರವಾಗಿ ನಾನು ಏನು ಮಾಡಬೇಕು? ನನಗೆ ಈ ಚಂದ್ರ ಎನ್ನುವಂಥ ಕಾನ್ಸೆಪ್ಟೇ ಒಡೆಯುತ್ತದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಭೂಮಿಯಲ್ಲಿರುವಂಥ ಎಲ್ಲವೂ ನನಗೇನಾಗುತ್ತದೆ? ಒಡೆದು ಹೋಗುತ್ತದೆ. ಇಲ್ಲಿ ನನಗೆ ನನ್ನನ್ನು ಇಟ್ಟು ಹೇಳುತ್ತೇನೆ, ಒಬ್ಬ ಸೇವಕನು ಎನ್ನುವಂಥದ್ದು ಇಲ್ಲಿ ನನಗೆ ದೊಡ್ಡದು. ಇದುವೇ ನನ್ನ ಲೈಫ್. ಸಾಯುವ ತನಕ ನಾನು ಏನಾಗಿರಬೇಕು? ಒಬ್ಬ ಸೇವಕನಾಗಿರಬೇಕು. ಈಗ ನೀವು ವಿಶ್ವಾಸಿಯಾಗಿದ್ದೀರಾ, ಸೇವಕರಾಗಿ ಮಾರ್ಪಡುತ್ತೀರಾ. ಸಾಯುವ ತನಕ ಕರ್ತನಿಗಾಗಿ ನಾನು ಏನ್ ಮಾಡಬೇಕು? ಇದು ಚಂದ್ರ, ಇದು ಪ್ರಕಾಶ, ಜನರಿಗೆ ಬೆಳಕು ಕೊಡುವುದು, ಇದು ದೊಡ್ಡದು. ಆದರೆ ನನಗೆ ಇದು ಒಡೆಯಬೇಕು. ನಾನು ಸೇವಕನಾಗಿ ಸಕ್ಸಸ್ಫುಲ್ ಆಗಿ ಬಾಳುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ನಾನು ಪರಲೋಕದಲ್ಲಿ ನಿತ್ಯವಾಗಿ ಆ ಶರೀರವನ್ನು ಹೊಂದಿಕೊಂಡು ಅವರೊಂದಿಗೆ ಇರುವುದಕ್ಕೋಸ್ಕರವಾಗಿ ನಾನು ಕರೆಯಲ್ಪಟ್ಟೆ. ಹಾಗಾದರೆ ನನ್ನ ವಿಷನ್ ಅದುವೇ. ಈಗ ನೋಡಿ, ಅಬ್ರಹಾಮ್ಗೆ ಕಾನಾನ್ ಕುರಿತಾಗಿ ದೇವರು ಹೇಳುತ್ತಾರೆ, ಕಾನಾನ್ಗೆ ಹೋಗು, ನಾನು ನಿನಗೆ ಕೊಡುತ್ತೇನೆ ಎಲ್ಲ ಹೇಳುತ್ತಾರೆ. ಅಬ್ರಹಾಮನು ಈಗ 75ನೇ ವರ್ಷದಲ್ಲಿ ನಡೆಯುವುದಕ್ಕೆ ಆರಂಭಿಸಿ, ಅದಕ್ಕೂ ಮುಂಚೆ ನಡೆಯುವುದಕ್ಕೆ ಆರಂಭಿಸಿ 75ನೇ ವರ್ಷದಲ್ಲಿ ಬರುತ್ತಾರೆ, ಬಂದು ಸೇರುತ್ತಾರೆ. ಈಗ ಅಬ್ರಹಾಮನಿಗೆ ಏನು? ದೇವರೇ, ನಿಮ್ಮ ವಾಕ್ಯಕ್ಕೆ ವಿಧೇಯನಾದೆ, ಸೇವೆಯನ್ನು ಮಾಡದೆ, ಸಕ್ಸಸ್ಫುಲ್ ಆದೆ. ಈಗ ಏನ್ ಮಾಡಬೇಕು? ನಿನಗೆ ಒಂದು ಮಗನನ್ನು ಕೊಡುತ್ತೇನೆ. ಕೊಟ್ಟರು. ಸ್ತೋತ್ರ ದೇವರೇ, ಮಗನನ್ನು ಕೊಟ್ಟಿದ್ದೀರಿ. ಈಗ ಮಗನನ್ನು ಕೊಟ್ಟು ಮುಗಿಸಿದ್ದಾಯಿತು. ಮಗನನ್ನು ಬಲಿ ಕೊಡು. ಸರಿ ದೇವರು, ಅದನ್ನು ಕೂಡ ನಾನು ಮಾಡುತ್ತೇನೆ. ಕೊಟ್ಟು ಮುಗಿಸಿದ್ದಾಯಿತು. ಈಗ ಮಗನನ್ನು ದೇವರು ಮತ್ತೆ ಕೊಟ್ಟರು, ಬಂದರು. ಈಗ ಏನಾಯಿತು? ಇದೆಲ್ಲ ಒಂದು 100-110 ವರ್ಷದಲ್ಲಿ ಮುಗಿಯಿತು. ಅಬ್ರಹಾಮನ ವಯಸ್ಸು 175 ವರ್ಷ. ಅಬ್ರಹಾಮನ ವಯಸ್ಸು 175 ವರ್ಷ. ಇದೆಲ್ಲ ಒಂದು 100 ವರ್ಷದಲ್ಲಿ ಈಸಾಕನು ಹುಟ್ಟುತ್ತಾನೆ. ಒಂದು 115-120 ವರ್ಷದೊಳಗೆ ಈಸಾಕನನ್ನು ಬಲಿ ಕೊಡುವುದಕ್ಕೆ ಕರ್ಕೊಂಡು ಹೋಗಿದ್ದಾಯಿತು. ಈಗ ನೆಕ್ಸ್ಟು 140 ವರ್ಷದಲ್ಲಿ ಈಸಾಕನಿಗೆ ಮದುವೆ. ಒಂದು ವಿಷನ್, ನೀನು ಹೋಗು, ನನ್ನ ಮಗನಿಗೆ ಮದಲಗಿತ್ತಿಯನ್ನು ಹುಡುಕು. ಆ ಮದಲಗಿತ್ತಿಗೆ ದೇವರು ಇಟ್ಟಿದ್ದಾರೆ, ಅದನ್ನು ಕರ್ಕೊಂಡು ಬಾ ಅಂದರು. ಇವನನ್ನು ಕರ್ಕೊಂಡು ಹೋಗ್ಬೇಡ, ಅದನ್ನು ತಕ್ಕೊಂಡು ಬಾ. ಮುಂದಿನ ವಿಷನ್, ಈಗ ಹೋಗಿ ಕರ್ಕೊಂಡು ಬಂದಿದ್ದಾಯಿತು. ರೆಬೇಕಾ ಬಂದಿದ್ದಾಯ್ತು.